ಕನಕಪುರ ಮಠಗಳು ಆಧ್ಯಾತ್ಮದ ಜೊತೆ ಶಿಕ್ಷಣ, ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಒಟ್ಟೊಟ್ಟಿಗೆ ನೀಡುತ್ತಿದೆ. ಸಮಾಜಕ್ಕೆ ಸಂಸ್ಕಾರ ಸಿಕ್ಕಲ್ಲಿ ಶ್ರೇಷ್ಠ ಸಮಾಜ ನಿರ್ಮಾಣವಾಗುತ್ತದೆ ಎಂದು ಶ್ರೀ ಕ್ಷೇತ್ರ ಮರಳೇಗವಿ ಮಠದ ಪೀಠಾಧ್ಯಕ್ಷರಾದ ಡಾ. ಮುಮ್ಮಡಿ ಶಿವರುದ್ರ ಸ್ವಾಮೀಜಿ ಹೇಳಿದರು. ಭಾನುವಾರ ತಾಲೂಕಿನ ಮರಳೇಗವಿ ಮಠದಲ್ಲಿ ಜರುಗಿದ ಹಿರಿಯ ವಿದ್ಯಾರ್ಥಿಗಳ ಸಮಾವೇಶ ಹಾಗೂ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ನಂತರ ಅಮಾವಾಸ್ಯೆಯ ಪೂಜೆ ನೆರವೇರಿಸಿ ಆಶೀರ್ವಚನ ನೀಡಿದ ಅವರು, ಗ್ರಾಮೀಣ ಬಡ ಮಕ್ಕಳಿಗೆ ವಿದ್ಯಾದಾನ ಮಾಡಬೇಕೆಂಬ ಅಭಿಲಾಷೆಯಿಂದ ಲಿಂಗೈಕ್ಯ ಕಾಲಾಗ್ನಿ ರುದ್ರಮುನಿ ಸ್ವಾಮಿಗಳು 25 ವಿದ್ಯಾರ್ಥಿಗಳಿಂದ ಪ್ರಾರಂಭಿಸಿದ ಈ ಮಠವು ಇಂದು ಸಾವಿರಾರು ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ದಾರಿದೀಪವಾಗಿ ಸಂಸ್ಕಾರವಂತ ವ್ಯಕ್ತಿಗಳನ್ನು ಸಮಾಜಕ್ಕೆ ನೀಡಿರುವುದು ಮರಳೇಗವಿ ಮಠದ ಸಾಧನೆಯಾಗಿದೆ. ಈ ಹಿಂದೆ ಆರ್ಥಿಕ ತಜ್ಞರಾದ ಡಾ. ಡಿ. ಎಂ. ನಂಜುಂಡಪ್ಪನವರ ವರದಿಯಲ್ಲಿ ಕನಕಪುರ ತಾಲೂಕು ಆರ್ಥಿಕವಾಗಿ ಹಿಂದುಳಿದ ಪ್ರದೇಶವೆಂದು ಹಾಗೂ ಸಾಕ್ಷರತೆಯಲ್ಲಿ ಸರ್ಕಾರ ಮಾಡಲಾಗದಂತಹ ಸಾಧನೆಯನ್ನು ಕನಕಪುರದ 3 ಕಣ್ಣುಗಳಂತಿದ್ದ ದೇಗುಲ ಮಠ ಹಾಗೂ ಮರಳೆ ಮಠ ಮತ್ತು ಪೂಜ್ಯ ಕರಿಯಪ್ಪನವರ ರೂರಲ್ ವಿದ್ಯಾಸಂಸ್ಥೆಗಳು ಸಾಕ್ಷರತೆಯಲ್ಲಿ ತಾಲೂಕನ್ನು ಉನ್ನತ ದರ್ಜೆಗೆ ಏರಿಸಿದ್ದಾರೆ ಎಂದು ಸರ್ಕಾರಕ್ಕೆ ವರದಿ ನೀಡಿದ್ದರು. ಮೂಲಮಠದ ನಿರ್ಮಾಣ ಕಾಮಗಾರಿ ಬಹುತೇಕ ಮುಕ್ತಾಯ ಹಂತದಲ್ಲಿದ್ದು, ಏಪ್ರಿಲ್ ತಿಂಗಳಲ್ಲಿ ರಾಷ್ಟ್ರಪತಿಯವರನ್ನು ಕರೆದು ಲೋಕಾರ್ಪಣೆಗೊಳಿಸುವ ಸಂಕಲ್ಪ ನಮ್ಮದಾಗಿದೆ ಎಂದರು. ಈ ಸಂದರ್ಭದಲ್ಲಿ ನೂರಾರು ಭಕ್ತರು ಅಮಾವಾಸ್ಯೆಯ ಪೂಜೆಯಲ್ಲಿ ಭಾಗಿಯಾಗಿ ದೇವರ ದರ್ಶನ ಪಡೆದರು. ಮಠದಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಮಾಗಮ, ಸಂಭ್ರಮ ಎಲ್ಲೆಡೆ ಮನೆ ಮಾಡಿತ್ತು. ಒಂದೆಡೆ ಸೇರಿ ಸಂಭ್ರಮಿಸುವುದು, ಹಲವು ವರ್ಷಗಳ ನಂತರ ತಮ್ಮ ಹಳೆಯ ಗೆಳತಿಯರ ಜೊತೆ ಮತ್ತು ಗೆಳೆಯರ ಜೊತೆ ಹಿಂದಿನ ನೆನಪುಗಳನ್ನು ಸ್ಮರಿಸುವುದು ವಿಶೇಷವಾಗಿ ಕಂಡುಬಂತು. ಈ ಸಂದರ್ಭದಲ್ಲಿ ಉರುಬರಾಣಿ ಮಠದ ಶ್ರೀ ಶಿವಶಂಕರ ಶಿವಾಚಾರ್ಯ ಸ್ವಾಮೀಜಿ, ಅಜ್ಜಬಸವನಹಳ್ಳಿ ಮಠದ ಶ್ರೀ ಚಂದ್ರಶೇಖರ ಸ್ವಾಮೀಜಿ, ಸಪ್ಪೇಸ್ವಾಮಿ ಮಠದ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ, ಬಿಡದಿ ಹುಚ್ಚಪ್ಪ ಸ್ವಾಮೀಜಿ, ಕೌಶಲ್ಯ ಮಠದ ಹಿಮ್ಮಡಿ ಷಡಕ್ಷರಿ ಸ್ವಾಮೀಜಿ, ಹಿರಿಯ ವಿದ್ಯಾರ್ಥಿಗಳಾದ ಬಿ.ಜಿ. ಸದಾಶಿವ, ಶಿವರುದ್ರಯ್ಯ, ಜಗದೀಶ್, ಮೂರ್ತಿ, ಕೆಂಪಣ್ಣ, ಗುರುಬಸವಯ್ಯ, ರಾಮಯ್ಯ ಹಾಗೂ ಪ್ರಾಂಶುಪಾಲರಾದ ಪ್ರಭುಸ್ವಾಮಿ, ಉಪನ್ಯಾಸಕರಾದ ಹುಚ್ಚೀರಯ್ಯ, ನಗೆಮಳೆ ಚಂದ್ರರಾಜ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಬಂಧುಗಳೇ ಹಾಗೂ ಶ್ರೀಮಠದ ಎಲ್ಲ ಹಿರಿಯ ವಿದ್ಯಾರ್ಥಿ ಸನ್ಮಿತ್ರರು ಕೂಡ ಈ ಸಭೆಗೆ ಆಗಮಿಸಿದ್ದೇವೆ. ಭಕ್ತ ಮಹಾಶಯರು ಹಾಗೂ ಎಲ್ಲ ಹಿರಿಯ ವಿದ್ಯಾರ್ಥಿ ಸನ್ಮಿತ್ರರು ಕೂಡ ಈ ಸಭೆಗೆ ಆಗಮಿಸಿದ್ದೇವೆ. ಶ್ರೀ ಕ್ಷೇತ್ರ ಮರಳೇಗವಿ ಮಠ ತಮಗೆಲ್ಲ ಗೊತ್ತಿರುವಂಗೆ, ಯಾಕೆಂತಾರೆ ನನಗಿಂತಲೂ ತುಂಬಾ ಹಿರಿಯ ವಿದ್ಯಾರ್ಥಿಗಳು ಇಲ್ಲಿ ಆಯ್ತು. ನಾನು 1999ರಲ್ಲಿ ಈ ಮಠಕ್ಕೆ ಕಾಲೇಜು ಕೈಗಾರಿಕಾ ತರಬೇತಿ ಸಂಸ್ಥೆಯನ್ನ ಪರಮ ಪೂಜ್ಯರು ಹಿರಿಯ ಪೂಜ್ಯರ ಅಪೇಕ್ಷೆ ಮೇರೆಗೆ 1999ರಲ್ಲಿ ಕೈಗಾರಿಕಾ ತರಬೇತಿ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ರು. ಆಗ ನನಗೆ ಇಲ್ಲಿ ಸೇವೆಯನ್ನು ಮಾಡೋದಕ್ಕೆ ಹಿರಿಯ ಪೂಜ್ಯರು ಮತ್ತು ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳು ಕೂಡ ಆಶೀರ್ವದಿಸಿ ಅವಕಾಶ ಮಾಡಿಕೊಟ್ರು. ನನ್ನ ಹೆಸರು ಪ್ರಭುಸ್ವಾಮಿ ಅಂತ. ನಾನು ಹಿರಿಯ ಸ್ವಾಮೀಜಿಯವರ ಪಕ್ಕದ ಗ್ರಾಮ ಮರಳಡ್ಡಿ ಗ್ರಾಮದ ಪಕ್ಕದ ಗ್ರಾಮ ಕ್ಯಾತಘಟ್ಟ ಗ್ರಾಮದವನು. ಹಾಗೆ ನಾನು ಕಳೆದ 26 ವರ್ಷಗಳಿಂದ ಶ್ರೀ ಕ್ಷೇತ್ರ ಮರಳೇಗವಿ ಮಠದಲ್ಲಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಪ್ರಾಂಶುಪಾಲರಾಗಿ ಹಾಗೂ ಶ್ರೀಮಠದ ಪೂಜ್ಯರು ಹೇಳಿದಂಥ ಎಲ್ಲ ಕೆಲಸಗಳನ್ನು, ವಿದ್ಯಾಪೀಠದ ಕೆಲಸಗಳನ್ನು, ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ. ಹಾಗಾಗಿ 1962ರಲ್ಲಿ ಪರಮ ಪೂಜ್ಯರು ಸರಿ ಹಾಗಾಗಿ ವಿದ್ಯಾಪೀಠವನ್ನ ಪ್ರಾರಂಭ ಮಾಡಿದಂಥ ಪರಮ ಪೂಜ್ಯರ ಅಂತರಾತ್ಮಕ್ಕೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಭಕ್ತಿಯ ವಂದನೆಗಳನ್ನು ಸಲ್ಲಿಸ್ತಾ, ನೀವೆಲ್ಲರೂ ಕೂಡ ಪ್ರೀತಿಯಿಂದ ಅಭಿಮಾನದಿಂದ ಶ್ರೀ ಕ್ಷೇತ್ರ ಮರಳೇಗವಿ ಮಠದ ಮೇಲೆ, ವಿದ್ಯಾಪೀಠದ ಮೇಲೆ ಅಭಿಮಾನವಿಟ್ಟು ಬಂದಿದ್ದೀರಿ. ನೀವೆಲ್ಲರೂ ಕೂಡ ವಿದ್ಯಾಪೀಠದ ವತಿಯಿಂದ, ಶ್ರೀ ಕ್ಷೇತ್ರ ಮರಳೇಗವಿ ಮಠದ ವತಿಯಿಂದ ಪ್ರೀತಿಯ ಅಭಿಮಾನದ ಸ್ವಾಗತವನ್ನು ಬಯಸ್ತೇನೆ. ಬಂಧುಗಳೇ ಹಾಗೂ ಹಿರಿಯ ವಿದ್ಯಾರ್ಥಿಗಳೇ, ಪರಮ ಪೂಜ್ಯರು ತಮ್ಮ ಆಶೀರ್ವಚನದ ಮೂಲಕ ನಮ್ಮೆಲ್ಲ ಸಂಬಿತ ಹಿರಿಯ ವಿದ್ಯಾರ್ಥಿಗಳಿಗೆ ಮತ್ತು ಭಕ್ತ ಮಹಾಶಯರಿಗೆ ತಮ್ಮ ಆಶೀರ್ವಚನದ ಮೂಲಕ ಆಶೀರ್ವಾದ ಮಾಡಬೇಕು ಅಂತ ಅವರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸ್ಕೊಳ್ತೇನೆ. ನಿಮ್ಮೆಲ್ಲ ಸ್ಲೋಗನ್ ಒಂದೇ,
ನಮ್ಮ ಮಠ ಬೆಳಿಬೇಕು, ಸಂಸ್ಥೆ ಬೆಳಿಬೇಕು, ಮಠ ಅದ್ದೂರಿಯ ಬೆಳಿಬೇಕು ಅನ್ನೋದೊಂದೇ ಸ್ಲೋಗನ್. ಇಲ್ಲಿ 10 ಜನ ನಿಲ್ಲಿಸ್ಕೊಂಡು ನಾವು ಮಾತಾಡೋದು ಸುಧಾ ಒಂದೇ ಸ್ಲೋಗನ್, ನಮ್ಮ ಮಠ ಬೆಳಿಬೇಕು, ನಮ್ಮ ಸಂಸ್ಥೆ ಬೆಳಿಬೇಕು. ಇನ್ನು ಸಾವಿರಾರು ಜನ ಮಕ್ಕಳಿಗೆ ಒಂದು ಜೋರು ಚಪ್ಪಾಳೆ ಮಾಡಿ. ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಕ್ಷೇತ್ರ ಮರಳೇಗಮಠದ ಮೂಲ ಅಧಿದೇವತೆಯಾದಂಥ ಶಿವಯೋಗಿ ಮುನೀಶ್ವರ ಸ್ವಾಮಿಗಳವರಲ್ಲಿ ಭಕ್ತಿಯ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ಶ್ರೀಮಠದ ಎಲ್ಲ ಗುರು ಪರಂಪರೆಯನ್ನ ಭಕ್ತಿಯಿಂದ ನಮಸ್ಕರಿಸಿ, ಎಲ್ಲ ಆರಾಧ್ಯ ಗುರುಗಳು, ಮಾರ್ಗದರ್ಶಕರು, ಪರಮಪೂಜ್ಯರು ಆದಂತಹ ಲಿಂಗೈಕ್ಯ ಚರಮೂರ್ತಿ ಕಾಲಾಗ್ನಿ ರುದ್ರಮುನಿ ಮಹಾಸ್ವಾಮಿಗಳ ಅಡಿದಾವಳಲ್ಲಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನ ಸಮರ್ಪಿಸಿ, ಮೇಲೆ ಜೊತೆಲಿರ್ತಕ್ಕಂಥ ನಾವೆಲ್ಲ ಪರಮಪೂಜ್ಯರಲ್ಲೂ ಸುಧಾ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ಬಹುಶಃ ಕ್ಯಾಲೆಂಡರ್ನ ಮೊದಲನೆಯ ಹೊಸ ವರ್ಷದ ಜನವರಿ ತಿಂಗಳು ಬರ್ತಕ್ಕಂಥ ಅಮಾವಾಸ್ಯೆಯ ದಿನವನ್ನ ಅದರ ಹಿರಿಯ ವಿದ್ಯಾರ್ಥಿಗಳ ಸೇವಾ ದಿನ ಅಂತಕ್ಕಂಥ ನಾಮಕರಣ ಈಗಾಗಲೇ 3 ವರ್ಷಗಳಿಂದ ಮಾಡಲಾಗಿದೆ. ಹಿರಿಯ ವಿದ್ಯಾರ್ಥಿಗಳ ಸೇವಾ ದಿನ ಅಂತ ಅದಕ್ಕೊಂದು ನಾಮಕರಣ ಮಾಡಿ, ಈ ದಿನದ ಅಮಾವಾಸ್ಯೆ ಪೂಜೆಯನ್ನ ನಮ್ಮ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಶ್ರದ್ಧಾ ಭಕ್ತಿಯಿಂದ ಆಚರಣೆಯನ್ನು ಮಾಡಿ ಒಂದಷ್ಟು ಗುರುಕೃಪೆಗೆ ಪಾತ್ರರಾಗ್ತಕ್ಕಂಥ ಒಂದು ಸುಸಂದರ್ಭವನ್ನ ನಿರ್ಮಾಣ ಮಾಡಿ ಇವತ್ತು ದಿವಸ ನಿಮ್ಮನ್ನೆಲ್ಲ ಪ್ರೀತಿಯಿಂದ ಬರಮಾಡ್ಕೊಂಡಿದ್ದೀವಿ. ಇದನ್ನ ಹಿರಿಯ ವಿದ್ಯಾರ್ಥಿಗಳ ಸೇವಾ ದಿನ ಅಂತಕ್ಕಂಥ ಒಂದು ನಾಮಕರಣ. ಇದಕ್ಕೆ ಹಿರಿಯ ವಿದ್ಯಾರ್ಥಿಗಳ ಬರಲಿಕ್ಕೆ ಒಂದು ಸಂಘಟನೆ, ಒಂದು ಸಮಾಗಮ ಇದಕ್ಕೆ ಬೇಕಾಗ್ತದೆ. ಹೇಗೆ ಮೀನುಗಾರ ಮೀನು ಹಿಡಿಬೇಕಾದ್ರೆ ಏನ್ ಮಾಡ್ತಾನೆ? ಗಾಣ ಹಾಕ್ತಾನೆ, ಹೌದಲ್ಲ? ಹಂಗಾಗಿ ಅರಿದು ಹಂಚು ಹೋಗಿರ್ತಕ್ಕಂಥ ನಮ್ಮೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳು, ಹಿರಿಯ ವಿದ್ಯಾರ್ಥಿಗಳನ್ನ ಒಂದೇ ವೇದಿಕೆಯ ಮೇಲೆ, ಒಂದೇ ಚಪ್ಪರದ ಕೆಳಗಡೆ ಇಲ್ಲಿ ಸೇರಿಸ್ತಕ್ಕಂಥ ಒಂದು ಸಾಹಸದ ಕೆಲಸವನ್ನ, ಪ್ರೀತಿಯ ಕೆಲಸವನ್ನ ಇವತ್ತು ಮಾಡಲಾಗಿದೆ. ಶಿಷ್ಯರಾಗಿರ್ತಕ್ಕಂಥ ಹಿರಿಯ ವಿದ್ಯಾರ್ಥಿಗಳಿಗೆ ಹಾಗೂ ವಿದ್ಯಾಪೀಠದ ಎಲ್ಲ ವಿವಿಧ ಅಂಗಸಂಸ್ಥೆಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಭಕ್ತ ಮಹಾಶಯ ಎಲ್ಲರಿಗೂ ಸುಧಾ ನಿಮ್ಮ ಪ್ರೀತಿಯ ಸ್ವಾಗತವನ್ನು ನಿಮ್ಮೆಲ್ಲರಿಗೂ ಸುಧಾ ನಾನಾದರೂ ಸುಧಾ ಈ ಸಂದರ್ಭದಲ್ಲಿ ಬಯಸಿ, ಯಾವತ್ತೂ ಸುಧಾ ತಂದೆ ತಾಯಿಗಳು ಮಕ್ಕಳು ಬೆಳಿಬೇಕು ಅಂತ ಇಚ್ಛೆ ಪಡ್ತಾರೆ, ಬಹಳ ಎತ್ತರಕ್ಕೆ ಬೆಳಿಬೇಕು ಅಂತೇಳಿ. ಗುರುಗಳೇನು ಮಾಡ್ತಾರಪ್ಪ ಅಂದ್ರೆ, ನಾನು ಪಾಠವನ್ನು ಹೇಳ್ಕೊಟ್ಟಂಥ ಶಿಷ್ಯರು ಸುಧಾ ಬಹಳಷ್ಟು ಎತ್ತರಕ್ಕೆ ಬೆಳಿಬೇಕು ಅಂತಕ್ಕಂಥ ಆಸೆಯನ್ನ, ಹಂಬಲವನ್ನು ಸುಧಾ ಇಟ್ಕೊಂಡಿರ್ತಾರೆ. ಅಂತ ಹಂಬಲವನ್ನು ಇಟ್ಕೊಂಡಿರ್ತಕ್ಕಂಥ ನನ್ನ ನಿವೃತ್ತ ಶಿಕ್ಷಕರು ಸುಧಾ ಇಲ್ಲಿ ಬಂದಿದ್ದಾರೆ. ಮತ್ತು ಹಾಲಿ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಾಂಧವರು ಎಲ್ಲರೂ ಸುಧಾ ಸೇವಾ ನಿರತರ ಇವತ್ತು ಭಾಗಿಯಾಗಿದ್ದಾರೆ. ಅವರಿಗೂ ಸುಧಾ ಒಂದು ಪ್ರೀತಿಯ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಕೋರ್ತಾ, ತಾಯಿ ಮಗನನ್ನ ಕೂರಿಸ್ಕೊಂಡು ಹೇಳ್ತದೆ, 1 ಏಳನ ಮಗನೇ ಪರಬ್ರಹ್ಮ 1, 2 ಏಳನ ಮಗನೇ ಶಿವಶಕ್ತಿಗಳು 2, 3 ಏಳನ ಮಗನೇ ಬ್ರಹ್ಮ ವಿಷ್ಣು ಮಹೇಶ್ವರ 3, 4 ಏಳನ ಮಗನೇ ವೇದಗಳು 4, 5 ಏಳನ ಮಗನೇ ಪಂಚಭೂತಗಳು 5, 6 ಏಳನ ಮಗನೇ ಷಟುಸ್ಥಲಗಳು 6, 7 ಏಳನ ಮಗನೇ ಸಪ್ತ ಸರೋವರಗಳು 7, 8 ಏಳನ ಮಗನೇ ಅಷ್ಟಾವರಣಗಳು 8, 9 ಏಳನ ಮಗನೇ ನವಗ್ರಹಗಳು 9, 10 ಏಳನ ಮಗನೇ ಕೀರ್ತಿ ಶಿಖರವನ್ನು 10 ಅಂತೇಳಿ ತಾಯಿ ತನ್ನ ಮಗುವಿಗೆ ಹೇಳ್ತಾರೆ. ಇದನ್ನೇ ಪರಮಪೂಜ್ಯ ಕಾಲಾಗ್ನಿ ರುದ್ರಮುನಿ ಸ್ವಾಮಿಗಳು ಮಾಡಿರ್ತಕ್ಕಂಥದ್ದು. ಈ ಭಾಗದ ಗುಡ್ಡಗಾಡು ಪ್ರದೇಶದಲ್ಲಿ ಪರಮಪೂಜ್ಯರು ಒಂದು ಕೇವಲ 25 ವಿದ್ಯಾರ್ಥಿಗಳನ್ನ, ಅಂದರೆ ಲಿಂಗೈಕ್ಯ ಶಿವರುದ್ರ ಮಹಾಸ್ವಾಮಿಗಳ ಆಶೀರ್ವಾದ ಪಡೆದುಕೊಂಡು, ಬಹುಶಃ ಇಲ್ಲಿ ನಿವೃತ್ತ ಶಿಕ್ಷಕರಿದ್ದಾರೆ, ಹೆಚ್ಚಿನ ವಿಷಯ ಅವ್ರಿಗೆ ಗೊತ್ತಿದೆ, ಅವರ ಆಶೀರ್ವಾದವನ್ನು ಪಡೆದು ಕೇವಲ 25 ವಿದ್ಯಾರ್ಥಿಗಳಿಂದ ಈ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ, ಈ ಗುಡ್ಡಗಾಡು ಕನಕಪುರ ತಾಲೂಕು ಅಂದ್ರೆ ನಿಮಗೆಲ್ಲರೂ ಸುಧಾ ಗೊತ್ತಿದೆ, ಹಿಂದುಳಿದ ತಾಲೂಕು ಅನ್ನತಕ್ಕಂಥದ್ದು ನಂಜುಂಡಪ್ಪ ವರದಿಯಲ್ಲೂ ಸುಧಾ ಅದು ಪ್ರಕಟ ಆಗಿದೆ. ನಂಜುಂಡಪ್ಪ ವರದಿ ಸುಧಾ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಸಾಕ್ಷರತೆಗೆ, ಅಕ್ಷರಸ್ಯಕ್ಕೆ ಬಹಳ ಹಿಂದುಳಿದಂಥ ತಾಲೂಕಿನಲ್ಲಿ ಅಂದಿನ ಕಾಲಕ್ಕೆ ಸಂಸ್ಥೆಗಳು 3, ಒಂದು ಮರಳೇಗವಿ ಮಠ, ಮತ್ತೊಂದು ದೇಗುಲ ಮಠ, ಮತ್ತೊಂದು ಆರ್ಯ ಸಂಸ್ಥೆ. ಈ 3 ಸಂಸ್ಥೆಗಳ ಇಡೀ ತಾಲೂಕಿನ ಎಲ್ಲರೂ ಸುಧಾ
ಸಾಕ್ಷರತೆಯನ್ನು ಮಾಡಿರ್ತಕ್ಕಂಥದ್ದನ್ನು ಯಾರು ಸುದ ಯಾವ ಸಂದರ್ಭದಲ್ಲೂ ಮರೀಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ 3 ಸಂಸ್ಥೆಗೆ ಒಂದು ಜೋರು ಚಪ್ಪಾಳೆ ಮಾಡಿ. ಅಂಥ ಸಂದರ್ಭದಲ್ಲಿ ಪರಮ ಪೂಜ್ಯರು ಈ ಭಾಗದ ಗುಡ್ಡಗಾಡಿರತಕ್ಕಂಥ ಎಲ್ಲ ಅನಕ್ಷರಸ್ಥ ಮಕ್ಕಳನ್ನು ವಿದ್ಯಾವಂತರು ಮಾಡಬೇಕು ಮತ್ತು ನಮ್ಮ ಮಠದ ವ್ಯಾಪ್ತಿ ಎಲ್ಲ ತಾಲೂಕು ಎಲ್ಲ ಭಾಗದಲ್ಲಿ ತಮಿಳುನಾಡು ಭಾಗ, ಆನೇಕಲ್ ಭಾಗ, ಮರಳುವಾಡಿ ಭಾಗ, ಮುದುವಾಡಿ ಭಾಗ, ಉಯ್ಯಂಬಳಿ ಹೋಬಳಿ, ಸಾತೂರು ಹೋಬಳಿ, ಹೀಗೆ ಎಲ್ಲ ಭಾಗದಲ್ಲಿ ಸುಧಾ ಭಕ್ತರ ಮಹಾಶಯರು ಶ್ರೀ ಕ್ಷೇತ್ರ ಮರಳಿಗಮಠಕ್ಕೆ ಇರೋದ್ರಿಂದ ಮರಳಿಗಮಠದಿಂದ ಪ್ರಾರಂಭ ಮಾಡಿ ಕೇರಳ ತಾಲೂಕು ಇರ್ಬೋದು, ಆನೇಕಲ್ ತಾಲೂಕು ಇರ್ಬೋದು, ಸಕಲೇಶಪುರ ಇರ್ಬೋದು, ನಮ್ಮ ತಮಿಳುನಾಡಿನ ಗಡಿ ಭಾಗದ ಗ್ರಾಮಗಳಿರ್ಬೋದು ಮತ್ತು ಕನಕಪುರ ತಾಲೂಕು ಎಲ್ಲ ತಾಲೂಕಿನ ಪೋಷಕರ ಜೊತೆಯಲ್ಲಿ ಒಂದು ಅವಿನಾಭಾವ ಸಂಬಂಧವನ್ನು ಪರಮ ಪೂಜ್ಯರು ಇಟ್ಕೊಂಡು ಅವರೆಲ್ಲರ ಭಕ್ತ ಮಹೇಶ್ವರ ಒಂದು ಒಳ್ಳೆಯ ಸಂಕಲ್ಪವನ್ನು ಪ್ರೀತಿಯನ್ನು ಗಳಿಸಿ ಇಲ್ಲಿ ಒಂದು ಶಿವಯೋಗಿ ಮುನೇಶ್ವರ ಸ್ವಾಮಿ ವಿದ್ಯಾಪೀಠವನ್ನು ಸ್ಥಾಪನೆಯನ್ನು ಮಾಡಿ 25 ವಿದ್ಯಾರ್ಥಿಗಳಿಂದ ಬೆಳೆದಂಥ ಸಂಸ್ಥೆ ಇವತ್ತು ಕೇವಲ 25 ಅಲ್ಲ, ಸುಮಾರು 2,500 ಜನ ವಿದ್ಯಾರ್ಥಿಗಳು ಶ್ರೀ ಕ್ಷೇತ್ರ ವಿದ್ಯಾಪೀಠದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಅಂದು ಪ್ರಾರಂಭ ಮಾಡಿದಂಥ ಪ್ರಾಥಮಿಕ ಶಾಲೆ ಇವತ್ತು ಪ್ರಾಥಮಿಕ, ಮಾಧ್ಯಮಿಕ, ಪ್ರೌಢಶಾಲೆ, ಇಂಗ್ಲಿಷ್ ಮಾಧ್ಯಮ, ಪದವಿ ಪೂರ್ವ ಕಾಲೇಜು, ಕೈಗಾರಿಕಾ ತರಬೇತಿ ಸಂಸ್ಥೆ, ಬಿಡದಿಲಿ ITI ಸಂಸ್ಥೆ, ಮಳವಳ್ಳಿ ತಾಲೂಕು ಕಿರ್ಗಾಲು ಸುಧಾ ಒಂದು ಪ್ರೌಢಶಾಲೆ, ನಮ್ಮ ಹುಣಸಳ್ಳಿ ಪಕ್ಕ ಗಂಗನಳ್ಳಿ ಒಂದು ಮಾಧ್ಯಮಿಕ ಶಾಲೆ, ತಮಿಳುನಾಡಿನ ಮಲ್ಲಿಕಾರ್ಜುನ ದುರ್ಗಂ ಅಂತಕ್ಕಂಥ ಡೆಂಗಿಕೋಟೆ ತಾಲೂಕು ಅಲ್ಲೊಂದು ಇಂಗ್ಲಿಷ್ ಮಾಧ್ಯಮ ಪ್ರಾಥಮಿಕದಿಂದ ಪ್ರೌಢವರೆಗೂ ಸುಧಾ ಒಂದು ಇಂಗ್ಲಿಷ್ ಮಾಧ್ಯಮ ಶಾಲೆ. ಹೀಗೆ ವಿವಿಧ ವಿಸ್ತಾರವನ್ನು ಅದು ವಿದ್ಯಾಪೀಠ ಪರಮ ಪೂಜ್ಯರ ಆಶೀರ್ವಾದದಿಂದ ಪಡ್ಕೊಂಡು ಇವತ್ತು ನಾಡಿನಾದ್ಯಂತ ಸೇವೆಯನ್ನು ಸಲ್ಲಿಸತಕ್ಕಂಥ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ತರ ಬಯಸ್ತೀನಿ. ವಿಚಾರ ಇಷ್ಟೇ, ಈ ನೀರು ಮತ್ತು ಮೀನಿನ ಸಂಬಂಧ ನಿಮಗೆಲ್ಲ ಗೊತ್ತಿದೆ. ನೀರು ಒಂದಷ್ಟು ಶುಚಿಯಾಗಿರಬೇಕು ಅಂದರೆ ಅಲ್ಲಿ ಮೀನು ವಾಸ ಮಾಡಬೇಕು. ಹಾಗೆ ಮೀನು ಬದುಕಬೇಕಪ್ಪ ಅಂದರೆ ಅದಕ್ಕೊಂದಷ್ಟು ನೀರು ಬೇಕು. ಇದು ನೀರು ಮತ್ತು ಮೀನಿನ ಸಂಬಂಧ. ಯಾಕೆ ಇದನ್ನ ನಿಮ್ಮ ಗಮನಕ್ಕೆ ತರ್ತಾ ಇದೆ ಅಂತಂದರೆ ನಿಮ್ಮ ಸಂಬಂಧವೂ ಸುಧಾ ಅಷ್ಟೇ. ನೀರು ಮತ್ತು ಮೀನಿನ ಸಂಬಂಧ ಎಷ್ಟು ಮುಖ್ಯವೋ ಹಿರಿಯ ವಿದ್ಯಾರ್ಥಿಗಳ ಮತ್ತು ಮಠದ ಮಠಾಧ್ಯಕ್ಷರ ಸಂಬಂಧವೂ ಸುಧಾ ಅಷ್ಟೇ ಗಟ್ಟಿಯಾಗಿರಬೇಕು ಮತ್ತು ಶಾಶ್ವತವಾಗಿರಬೇಕು ಅಂತಕ್ಕಂಥ ಏಕೈಕ ಉದ್ದೇಶದಿಂದಲೇ ನಿಮ್ಮನ್ನೆಲ್ಲ ಇಲ್ಲಿ ಪ್ರೀತಿಯಿಂದ ಆದರಣೆಯಿಂದ ನಿಮ್ಮನ್ನೆಲ್ಲರೂ ಸುಧಾ ಸ್ವಾಗತ ಮಾಡಿ ಬರಮಾಡಿಕೊಂಡಿರ್ತಕ್ಕಂಥದ್ದು. ಏಕೆಂತಂದರೆ ಒಂದು ಸಣ್ಣ ಕತೆ. ಒಬ್ಬ ಬೇಟೆಗಾರ ಏನು ಮಾಡ್ತಾನೆ ಅಂತಂದರೆ ಕಾಡಿನಲ್ಲಿ ವಾಸವನ್ನು ಮಾಡಿ ಜಿಂಕೆಗಳನ್ನು ಸಾಕೊಂಡಿರ್ತಾನೆ. ಹೀಗೆ ಮನಸ್ಸಿನಲ್ಲಿ ಬೇಜಾರಾದಂಥ ಒಬ್ಬ ಸಂಗೀತಗಾರ ಏನು ಮಾಡ್ತಾನೆ, ಆ ಕಾಡಿನೊಳಗಡೆ ಹೋಗಿ ಒಂದು ಮೃದಂಗವನ್ನು ಬಾರಿಸ್ತಾ ಇರ್ತಾನೆ. ಆ ಮೃದಂಗವನ್ನು ಬಾರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ 100 ಜಿಂಕೆಗಳು ಓಡಾಡ್ತಾ ಇರ್ತವೆ. ಒಂದು ಮರಿ ಜಿಂಕೆ ಮಾತ್ರ ಬಂದು ಆ ಮೃದಂಗದ ಮುಂದೆ ಬಂದು ದಿನ ಕೂತ್ಕೊಳ್ತಾ ಇರ್ತದೆ. 1 ದಿನ, 2 ದಿನ ಆಯಿತು, 3 ದಿನ ಆಯಿತು, 4 ದಿನ ಆಯಿತು. ಆ ಸಂಗೀತಗಾರ ಯೋಚನೆ ಮಾಡ್ತಾನೆ, ಈ ಸಣ್ಣ ಜಿಂಕೆ ಮರಿ ಯಾಕೆ ಪ್ರತಿನಿತ್ಯ ನನ್ನ ಮೃದಂಗದ ಮುಂದೆ ಬಂದು ಕೂತ್ಕೊಳ್ತಾ ಇದೆ ಅಂತೇಳಿ ಯೋಚನೆ ಮಾಡಿ ಪ್ರಶ್ನೆ ಮಾಡ್ತಾನೆ. ಏನಪ್ಪ ಜಿಂಕೆ ಮರಿ, ನೀನು ಯಾಕೆ ನನ್ನ ಮೃದಂಗದ ಸಂಗೀತವನ್ನು ಕೇಳಲಿಕ್ಕೆ, ಅವರೆಲ್ಲ ಅಲ್ಲೆಲ್ಲ ವಿರಾಜಮಾನವಾಗಿ ಅಡ್ಡಾಡ್ತಾ ಇದ್ದಾರೆ, ನೀನೊಬ್ಬ ಬಂದು ನನ್ನ ಸಂಗೀತವನ್ನು ಕೇಳಲಿಕ್ಕೆ ನನ್ನ ಮೃದಂಗದ ಮುಂದೆ ಕೂರ್ತಿದ್ಯಾ ಅಂತ ಒಂದು ಪ್ರಶ್ನೆಯನ್ನು ಕೇಳಿದಾಗ ಆ ಸಣ್ಣ ಜಿಂಕೆ ಮರಿ ಹೇಳ್ತದೆ, ನೋಡಪ್ಪ, ನೀನು ಮೃದಂಗನ ಬಾರಿಸುವಾಗ ನನಗೆ ನನ್ನ ತಾಯಿ ಕರೆದಂಗೆ ಆಗ್ತಾ ಇದೆ. ಏನಾಗ್ತಾ ಇದೆ? ನನ್ನ ತಾಯಿ ನನ್ನನ್ನು ಕರೆದಂಗೆ ಆಗ್ತಾ ಇದೆ. ಹಾಗಾಗಿ ನಾನು ನಿನ್ನ ಸಂಗೀತವನ್ನು ಕೇಳಲಿಕ್ಕೆ ನಿನ್ನ ಮುಂದೆ ಬಂದು ಕೂತ್ಕೊಳ್ತಾ ಇದ್ದೀನಿ. ಇವತ್ತು ದಿವಸ ಸುಧಾ ಅಷ್ಟೇ, ಇದು ನಿಮ್ಮ ತವರಿನ ಮನೆ. ನಿಮ್ಮೆಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ಶ್ರೀ ಕ್ಷೇತ್ರ ಮರಳಿಗಮಠ ತಾಯಿ ಮನೆ, ತಂದೆ ಮನೆ, ತವರ ಮನೆ. ಈ ತವರ ಪ್ರೀತಿಗೆ ನೀವು ಓಡೋಡಿ ಬಂದಿರತಕ್ಕಂಥದ್ದು ನಿಜಕ್ಕೂ ಸುಧಾ ನನ್ನ ಮನಸ್ಸಿಗೆ ತುಂಬ ಆಹ್ಲಾದ, ಸಂತೋಷ, ಸಡಗರ ಸಂಭ್ರಮವನ್ನು ತಂದಿರತಕ್ಕಂಥದ್ದು. ಏಕೆಂತಂದರೆ ನಿಮ್ಮ ಒಂದು ಆ ವಿದ್ಯಾರ್ಥಿ ಜೀವನದ ಮೆಲುಕುಗಳು ಅವತ್ತು ಪರಮ ಪೂಜ್ಯರಿಗೆ ಭಾಳಷ್ಟು ಕಷ್ಟಗಳ ದಿನಗಳಿತ್ತು. ಏಕೆಂತಂದರೆ ದವಸ ಧಾನ್ಯಗಳು ಬೆಳೀತಕ್ಕಂಥ ರೈತರು ತುಂಬ ಕಡಿಮೆ ಇದ್ದರು. ತುಂಬ ಕಡು ಬಡತನಗಳು. ಆ ಕಡು ಬಡತನದಲ್ಲಿ ತಂದೆ ತಾಯಿಗಳು ಮಕ್ಕಳನ್ನು ಸಾಕ್ಲಿಕ್ಕಾಗದೆ ಮಠಗಳಿಗೆ ತಂದು ಮಠಗಳಿಗೆ ಬಿಡ್ತಕ್ಕಂಥ ಸನ್ನಿವೇಶ. ಅವತ್ತೆಲ್ಲ ಪರಮ ಪೂಜ್ಯರು ತಮ್ಮ ಜೋಳಿಗೆಯನ್ನು ಹಾಕಿ ದವಸ ಧಾನ್ಯಗಳನ್ನು ತಂದು ನಿಮ್ಮನ್ನೆಲ್ಲ ಸಾಕಂಥ ಪ್ರಯತ್ನ, ಬೆಳೆಸಂಥ ಪ್ರಯತ್ನ, ಸಾಕ್ಷರನ್ನ ಮಾಡ್ತಕ್ಕಂಥ ಪ್ರಯತ್ನ, ಜ್ಞಾನವಂತ ಕೊಡತಕ್ಕಂಥ ಪ್ರಯತ್ನ ಮಾಡಿದ್ದು ಭಾಳಷ್ಟು ವಿಸ್ಮಯ. ಇವತ್ತು ಗೊತ್ತಿದೆ ನಿಮಗೆ ಶಾಲೆಗಳು ಮತ್ತು ಆಸ್ಪತ್ರೆಗಳು ಏನು ಕೆಲಸ ಮಾಡ್ತೇವೆ ಅಂತ. ಎಲ್ಲವೂ ಸುಧಾ ರಾಷ್ಟ್ರೀಕರಣ ಆಗಿ ಎಲ್ಲವೂ ಸುಧಾ ಕಮರ್ಷಿಯಲ್ ಆಗಿರ್ತಕ್ಕಂಥದ್ದು ಇವತ್ತೆಲ್ಲ.
ಯಾಕೆಂದರೆ ಶಾಲೆಗಳು ಮತ್ತು ಹಾಸ್ಪಿಟ್ಲ್ ಇವತ್ತು ಕಮರ್ಷಿಯಲ್ ಆಗಿ ಕೆಲಸ ಮಾಡ್ತಾ ಇವೆ. ಹಣವನ್ನು ದೋಚೋದೆ, ಹಣವನ್ನು ಸಂಪಾದನೆ ಮಾಡೋದೇ ಇವತ್ತು ಶಿಕ್ಷಣದ ಗುರಿಗಳಾಗಿದೆ. ಪಟ್ಟಣಗಳಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಾ, ಎಲ್ಲ ಶಿಕ್ಷಣ ಸಂಸ್ಥೆಗಳು ನಾಯಿ ಕುಡಿಯಂತೆ ಸಿಕ್ಕಾಬಟ್ಟೆ ಬೆಳ್ಕೊಂಡು ಬಂದಿವೆ. ಕೇವಲ ಸಾಕ್ಷರತೆ ಅಂತಕ್ಕಂಥದ್ದು ಮೊದಲು ಮಠಮಾನ್ಯಗಳಿಂದ ಪ್ರಾರಂಭ ಆಗ್ತಕ್ಕಂಥದ್ದು. ಇವತ್ತು ಕರ್ನಾಟಕದಲ್ಲಿ ಇವತ್ತು ಮಠಮಾನ್ಯಗಳ ಸೇವೆ ಹೇಗಿದೆಯಪ್ಪ ಅಂತಂದರೆ, ಒಂದು ಸರ್ಕಾರವೂ ಸುಧಾ ಮಾಡಲಿಕ್ಕೆ ಆಗದೇ ಇರ್ತಕ್ಕಂಥ ಸೇವೆಯನ್ನು ಇವತ್ತು ಮಠಮಾನ್ಯಗಳು ಶಿಕ್ಷಣ ಮತ್ತು ಆರೋಗ್ಯವನ್ನು ಕೊಡ್ತಕ್ಕಂಥ ಸೇವೆಯನ್ನು ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಯಾಕೆಂತಂದರೆ ಮಠಗಳು ಸ್ವತಂತ್ರ ಪೂರ್ವ, ಇವತ್ತು ಸರ್ಕಾರಗಳು ಸ್ವತಂತ್ರ ನಂತರ ತಮ್ಮ ಸೇವೆಯನ್ನು ಪ್ರಾರಂಭ ಮಾಡಿದರೆ, ಮಠಮಾನ್ಯಗಳು ಸ್ವತಂತ್ರ ಪೂರ್ವದಲ್ಲೂ ಸುಧಾ ವಿದ್ಯಾರ್ಥಿನಿಗಳನ್ನು ಸ್ಥಾಪನೆ ಮಾಡಿ, ಗುರುಕುಲಗಳನ್ನು ಸ್ಥಾಪನೆಯನ್ನು ಮಾಡಿ, ಆ ಭಾಗದ ಎಲ್ಲ ಮಕ್ಕಳಿಗೆ, ಅವಿದ್ಯಾವಂತರಿಗೆ ಶಿಕ್ಷಣ ಕೊಡ್ತಕ್ಕಂಥ, ವಿದ್ಯೆಯನ್ನು ಕೊಡ್ತಕ್ಕಂಥ ಒಂದು ಕಾಯಕವನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು. ಹಾಗಾಗಿ ಮಠ ಮತ್ತು ಮಠದ ವ್ಯವಸ್ಥೆಗಳು ಹೇಗಪ್ಪ ಅಂತಂದರೆ, ಅದು ಹರಿಯುವಂಥ ನೀರು, ಅದು ನಿಲ್ಲೋದಿಲ್ಲ, ಅದು ಯಾವತ್ತೂ ಸುಧಾ ಹರ್ಕೊಂಡು ಹೋಗ್ತಾ ಇದೆ. ಕೇವಲ ಕನಕಪುರ ತಾಲೂಕೇ ಅಲ್ಲ, ಇಡೀ ಅಖಂಡ ಕರ್ನಾಟಕದಲ್ಲಿ ಎಲ್ಲ ಮಠಗಳಲ್ಲೂ ಸುಧಾ ತಮ್ಮ ಜ್ಞಾನ ದಾಸೋಹ, ಅನ್ನದಾಸೋಹ, ವಿದ್ಯೆ ದಾಸೋಹ, ವಸತಿ ದಾಸೋಹ, ತ್ರಿವಿಧ ದಾಸೋಹವನ್ನು ಮಾಡಿಕೊಂಡು ಬರ್ತಾ ಇವೆ. ಕೇವಲ ಅನ್ನ ಹಾಕೋದಷ್ಟೇ ಅಲ್ಲ, ಶಿಕ್ಷಣ ಕೊಡೋದಷ್ಟೇ ಅಲ್ಲ, ವಸತಿಯನ್ನು ಸುಧಾ ಕೊಟ್ಟು ಅವ್ರನ್ನೆಲ್ಲ ಸಾಕ್ಷರತೆ ಮಾಡ್ತಕ್ಕೊಂದು ಬಂದಿರತಕ್ಕಂಥದ್ದು ಅದು ಒಂದು ಹೆಮ್ಮೆಯ ವಿಚಾರವೇ ಸರಿ. ಶಿಕ್ಷಕ ಮರಳೆಗಮಠದ ವಿಚಾರವನ್ನು ತೆಗೆದುಕೊಂಡಾಗ ನಮ್ಮ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ನೋಡಿ, ಎಲ್ಲರ ಮುಖದಲ್ಲಿ ಎಷ್ಟೊಂದು ಹಸನ್ಮುಖ ಇದೆ. ಇವತ್ತು ನಾವೆಲ್ಲ ನಮ್ಮ ಮಠಕ್ಕೆ ಬಂದಿದ್ದೀವಿ, ನಾವು ಸ್ನೇಹಿತರನ್ನು ನೋಡ್ತಾ ಇದ್ದೀವಿ, ಹಿರಿಯರನ್ನು ಕಿರಿಯರನ್ನು ನಾವು ನೋಡ್ತಕ್ಕಂಥ ಪ್ರಯತ್ನ, ಸ್ನೇಹವನ್ನು ಹಂಚ್ಕೊಳ್ತಕ್ಕಂಥ ಪ್ರಯತ್ನ, ಸಂಬಂಧವನ್ನು ಹಂಚ್ಕೊಳ್ತಕ್ಕಂಥ ಪ್ರಯತ್ನ, ಈ ಸಂಭ್ರಮ ಬಹುಶಃ ನಿಮಗೆ ಯಾವ ಸಭೆ ಸಮಾರಂಭ ಅಥವಾ ಯಾವುದೇ ಮದುವೆ ಮುಂಜಿ ಬೇರೆ ನಾಮಕರಣ ನಿಮ್ಮ ಮನೆ ಖಾಸಗಿಯಲ್ಲಿ ಇಷ್ಟೊಂದು ಸಂತೋಷ ಸಿಗೋದಿಲ್ಲ ಅಂತ ಅನಿಸುತ್ತೆ. ಸಂಬಂಧಕ್ಕಿಂತ ದೊಡ್ಡದು ಸ್ನೇಹ. ಸ್ನೇಹ ಬಹಳಷ್ಟು ದೊಡ್ಡದು, ಸಂಬಂಧನೇ ಮೀರಿ ನಿಲ್ತಕ್ಕಂಥದ್ದು ಸ್ನೇಹ. ಹಾಗಾಗಿ ಸ್ನೇಹಕ್ಕೆ ಸಾಕ್ಷಿ ಬಹುಶಃ ಇವತ್ತಿನ ಒಂದು ವಿದ್ಯಾರ್ಥಿಗಳ ಸಮಾಗಮ ಅಂತಕ್ಕಂಥದ್ದನ್ನ ತಮ್ಮೆಲ್ಲರ ಗಮನಕ್ಕೆ ಹೇಳ್ತಾ, ಪರಮ ಪೂಜ್ಯರು ಅವರ ಜೀವಿತ ಅವಧಿಯಲ್ಲಿ ತಮಗೆಲ್ಲ ಗೊತ್ತಿದೆ, ನನಗಿಂತೂ ಸುಧಾ ನಿಮಗೆ ಅನುಭವ ಇದೆ ಹಿರಿಯ ವಿದ್ಯಾರ್ಥಿಗಳಿಗೆ. ಅವರು ಒಬ್ಬ ಅಪ್ಪಟ ವಿದ್ವಾಂಸರಾಗಿ, ಒಬ್ಬ ಸರಳ ಸಜ್ಜನಿಗೆ ಸಾಕಾರ ಮೂರ್ತಿಯಾಗಿ, ಒಬ್ಬ ಅಪ್ಪಟ ವ್ಯವಸಾಯಗಾರರಾಗಿ, ಒಬ್ಬ ಪಶು ಸಂಗೋಪನೆಯನ್ನು ಮಾಡ್ತಕ್ಕಂಥ, ಪಶುಗಳನ್ನು ಸಾಕ್ತಕ್ಕಂಥ, ಆ ಗೋವನ್ನು ಸಾಕ್ತಕ್ಕಂಥ ಒಂದು ಪುಣ್ಯದ ಕೆಲಸವನ್ನು ಮಾಡಿ ವಿದ್ಯೆಯನ್ನು ಕಲಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಂಸ್ಕೃತ ವಿದ್ವಾಂಸರಾಗಿ ಅವರು ಸುಧಾ ಸಂಸ್ಕೃತ ಪಾಠವನ್ನು ಮಾಡೋದ್ರ ಜೊತೆಗೆ ನಿಮಗೆಲ್ಲರಿಗೂ ಸುಸಂಸ್ಕೃತವಾದ ಬೀಜವನ್ನು ಬಿತ್ತಿದ್ದಾರೆ. ಇವತ್ತು ಅನೇಕ ಸರ್ಟಿಫಿಕೇಟ್ ಕೊಡ್ತಕ್ಕಂಥ ಸಂಸ್ಥೆಗಳಿದೆ, ಮಾರ್ಕ್ಸ್ ಕಾರ್ಡ್ ಕೊಡ್ತಕ್ಕಂಥ ಸಂಸ್ಥೆಗಳಿದೆ. ಆದರೆ ಜೀವನಕ್ಕೆ ಬೇಕಾಗಿರ್ತಕ್ಕಂಥದ್ದು ಸಂಸ್ಕಾರ ಮತ್ತು ಸಂಸ್ಕೃತಿ. ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಕೊಟ್ಟಂಥವರು ಪರಮ ಪೂಜ್ಯ ಕಾಲಾಗ್ನಿರುದ್ಧಮುನಿ ಮಹಾಸ್ವಾಮಿಗಳು. ಅವರು ಇವರು ಏನಿದೆ, ಇವ ನಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ. ಎಷ್ಟೊಂದು ವಿಸ್ಮಯ ನೋಡಿ. ಇವರೆಲ್ಲ ನನ್ನ ಮಕ್ಕಳು, ಇವರು ನನ್ನ ಜೊತೆಯಲ್ಲಿರ್ತಕ್ಕಂಥವ್ರು, ನನ್ನ ಗುರುಕುಲದವರು, ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳು, ನನ್ನ ಪ್ರೀತಿಯ ವಿದ್ಯಾರ್ಥಿಗಳು, ನನ್ನ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಅಂತಕ್ಕಂಥ ಎಲ್ಲರೂ ಹಪ್ಕೊಳ್ತಕ್ಕಂಥ ಸಂಬಂಧ ಇದೆಯಲ್ಲ, ಅದು ಬಹಳ ಅಪರೂಪ, ಸಿಗೋದಿಲ್ಲ. ನಿಮಗೆಲ್ಲ ಗೊತ್ತಿದೆ, 21ನೇ ಶತಮಾನ ಮನುಷ್ಯದಲ್ಲೇ ಭೇದವನ್ನು ಎನಿಸ್ತಕ್ಕಂಥ ಶತಮಾನ. ಯಾಕೆಂತಂದರೆ ಈ ಪ್ರಪಂಚದಲ್ಲಿ ಅತ್ಯಂತ ಉತ್ತಮವಾದ ಪ್ರಾಣಿ ಯಾವ್ದಪ್ಪ ಅಂದರೆ ಮನುಷ್ಯ ಪ್ರಾಣಿ. ಹಾಗೆ ಅತ್ಯಂತ ಕೆಟ್ಟ ಪ್ರಾಣಿ ಯಾವುದಪ್ಪ ಅಂದರೆ ಮನುಷ್ಯ ಪ್ರಾಣಿ. ಮನುಷ್ಯನಲ್ಲಿ ಎಲ್ಲಿಯವರೆಗೂ ಸುಸಂಸ್ಕೃತವಾದಂಥ ಸಂಸ್ಕಾರಗಳು, ಆಚಾರಗಳು, ವಿಚಾರಗಳು ಬರೋದಿಲ್ವೋ ಅಲ್ಲಿವರೆಗೂ ಸುಧಾ ಮನುಷ್ಯ ಉತ್ತಮವಾಗಿ ಬದುಕಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಹಾಗಾಗಿ ವಿದ್ಯೆ ಕಲಿಯೋದು ಒಂದು ಅಕ್ಷರ ಕಡಿಮೆ ಆಗ್ಬೋದು, ಆದರೆ ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು, ಹೇಗೆ ಬಾಳಬೇಕು ಅಂತ ಹೇಳ್ಕೊಟ್ಟದ್ದು ಪರಮ ಪೂಜ್ಯ ಕಾಲಾಗ್ನಿರುದ್ಧಮುನಿ ಮಹಾಸ್ವಾಮಿಗಳು. ನಮ್ಮ ಎಲ್ಲ ನಿವೃತ್ತಿ ಶಿಕ್ಷಕರು, ಇಲ್ಲಿನ ಎಲ್ಲ ನಿವೃತ್ತಿ ಶಿಕ್ಷಕರು ನಿಮ್ಮೆಲ್ಲರೂ ಸುಧಾ ವಿದ್ಯೆ ಜ್ಞಾನವನ್ನು ಹೇಳಿದ್ದಾರೆ. ಅವರೆಲ್ಲರೂ ಸುಧಾ ನಿಮಗೆ ಹೇಳಿದ್ದಾರೆ, ಕೀರ್ತಿ ಶಿಖರವನ್ನು ಹತ್ತಿ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ಸುಧಾ ಹೇಳಿದ್ದಾರೆ. ವಿಜ್ಞಾನಿಯಾಗಿರ್ಬೋದು, ಶಿಕ್ಷಕನಾಗಿರ್ಬೋದು, ವ್ಯವಸಾಯಗಾರನಾಗಿರ್ಬೋದು, ಕೈಗಾರಿಕಾ ಉದ್ಯಮಿ ಆಗಿರ್ಬೋದು, ವ್ಯಾಪಾರಿ ಆಗಿರ್ಬೋದು, ನಿಮ್ಮೆಲ್ಲರ ಭಾವನೆ ಒಂದೇ, ಅದು ನಮ್ಮ ಮಠ, ಅದು ನಮ್ಮ ಸಂಸ್ಥೆ, ನಮ್ಮ ಪೂಜ್ಯರು ಅಂತಕ್ಕಂಥ ಭಾವನೆ ಇದೆಯಲ್ಲ, ಅದು ಬಹಳಷ್ಟು ದೊಡ್ಡದು. ಮನುಷ್ಯನಿಗೆ 2 ಕಣ್ಣನ್ನು ದೇವರು ಕೊಟ್ಟಿದ್ದಾನೆ. 2 ಕಣ್ಣಲ್ಲೂ ಸುಧಾ ಒಂದೇ ದೃಷ್ಟಿಯನ್ನು ನೋಡ್ತಕ್ಕಂಥದ್ದು, ಹೌದಲ್ಲ? ಒಂದೊಂದು ಕಣ್ಣು ಒಂದೊಂದು ದೃಷ್ಟಿ ನೋಡ್ತದ? ನೋಡೋದಿಲ್ಲ. 2 ಕಣ್ಣು ಸುಧಾ ಒಂದೇ ದೃಷ್ಟಿಯನ್ನು ನೋಡ್ತಕ್ಕಂಥದ್ದು. ಈ ನೆಲಗಟ್ಟಿನಲ್ಲಿ ಸಂಸ್ಕಾರವನ್ನು ಕೊಟ್ಟದ್ದು ಶಿವಯೋಗಿ ಮುನೇಶ್ವರ ಸ್ವಾಮಿ ವಿದ್ಯಾಪೀಠ. ಅದು ನಮ್ಮ ಪರಮ ಪೂಜ್ಯರ ಕನಸು. ಆ ಕನಸು ಹೇಗಿತ್ತಪ್ಪ ಅಂತಂದ್ರೆ, ಬುದ್ಧನ ಕನಸು ಬೋಧಿ ವೃಕ್ಷದ ಕೆಳಗಡೆ, ಅಶೋಕನ ಕನಸು
ಸಾಮ್ರಾಟ ಅಶೋಕನ ಕನಸು ರಕ್ತದ ಮಡುವಿನಲ್ಲಿ, ಗಾಂಧೀಜಿ ಕನಸು ಅಹಿಂಸೆಯ ಮುಖಾಂತರ ಸ್ವತಂತ್ರ ತರಬೇಕು ಅಂತಕ್ಕಂಥ ಕನಸನ್ನು ಕಾಣ್ತು. ಬಸವಣ್ಣರ ಕನಸು ಏನು ಕಾಣ್ತು? ಕಾಯಕವನ್ನು ಮಾಡಬೇಕು, ದಾರಿದ್ರ್ಯ ನಿರ್ಮೂಲನೆ ಮಾಡಬೇಕು, ಸ್ತ್ರೀ ಸ್ವತಂತ್ರ ತರಬೇಕು, ಎಲ್ಲರೂ ಸುಧಾ ಸಮಾಜದ ಪ್ರಮುಖ ವಾಹಿನಿಗೆ ತರಬೇಕು ಅಂತಕ್ಕಂಥದ್ದು ಬಸವಣ್ಣರ ಕನಸು. ಆದರೆ ಪರಮ ಪೂಜ್ಯ ಕಾಲಾಗ್ನಿ ಉದ್ಯಮಿ ಬಸವಣ್ಣನ ಕನಸು ನಿಮ್ಮನ್ನೆಲ್ಲ ಸುಶಿಕ್ಷಿತನಾಗಿ ಮಾಡಬೇಕು, ವಿದ್ಯಾವಂತರು ಮಾಡಬೇಕು, ಬುದ್ಧಿವಂತರು ಮಾಡಬೇಕು, ಸಮಾಜದ ಸತ್ಪ್ರಜನಾಗಿ ಮಾಡಬೇಕು ಅನ್ನೋದೇ ಪರಮ ಪೂಜ್ಯ ಕಾಲಾಗ್ನಿ ಉದ್ಯಮಿ ಬಸವಣ್ಣನ ಕನಸು. ಹಾಗಾಗಿ ಅವರು ಹಾಕೊಟ್ಟಂಥ ನೆಲಗಟ್ಟಿನಲ್ಲಿ ಪರಮ ಪೂಜ್ಯರು ನಮ್ಮೆಲ್ಲರಿಗೂ ಸುದ ಏನು ಅಸ್ತಮಸ್ತಕ ಸಂಯೋಗ, ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರು ಸುದ ನನ್ನಾದಿಯಾಗಿ ಪರಮ ಪೂಜ್ಯರ ಅಸ್ತಮಸ್ತಕ ಸಂಯೋಗ, ಅವರಿಗೆ ಭಸ್ಮಧಾರಣೆಯನ್ನು ಮಾಡಿ ಅವರ ತಲೆ ಮೇಲೆ ಕೈ ಇಟ್ಟು ನಿಮಗೆಲ್ಲ ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ಅಸ್ತಮಸ್ತಕ ಸಂಯೋಗವನ್ನು ನಮ್ಮೆಲ್ಲ ಪರಮ ಪೂಜ್ಯರು ಮಾಡಿದ್ದಾರೆ. ಅವರು ಮಾಡಿದಂಥ ಅವ್ರು ಹೇಳ್ಕೊಟ್ಟಂಥ ನೀತಿಯಲ್ಲಿ, ಅವ್ರು ಹೇಳ್ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸುದ ಒಂದಷ್ಟು ಸಣ್ಣ ಸಾಸಿವೆಯಷ್ಟು ಒಂದಷ್ಟು ಸೇವೆಯನ್ನು ಮಾಡಲಿಕ್ಕೆ ಪರಮ ಪೂಜ್ಯರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸುದ ನಿಮ್ಮೊಂದಿಗೆ, ಸ್ವಾಮೀಜಿಯವರೊಬ್ಬರೇ ಏನು ಮಾಡ್ಲಿಕ್ಕೆ ಸಾಧ್ಯ? ಸ್ವಾಮೀಜಿ ಒಬ್ಬರೇ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಮಠಕ್ಕೆ ಎಷ್ಟು ಆಸ್ತಿ ಇದೆ ಅನ್ನೋದು ಮುಖ್ಯ ಅಲ್ಲ, ಮಠಕ್ಕೆ ಎಷ್ಟು ಭಕ್ತಿ ಇದ್ದಾರೆ, ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅನ್ನೋದು ಬಹಳಷ್ಟು ಮುಖ್ಯ. ವಿದ್ಯಾರ್ಥಿಗಳೇ ಆಸ್ತಿ, ಮಠದ ಭಕ್ತರೇ ಆಸ್ತಿ, ಅದು ಬಿಟ್ಟು ಯಾವುದೇ ಭೂಮಿ ಕಟ್ಟಡಗಳು ಆಸ್ತಿಗಳಲ್ಲ. ಹಾಗಾಗಿ ಮರಳೇಗಾಂವ್ ಮಠಕ್ಕೆ ನಮ್ಮ ಎಲ್ಲ ಹಿರಿಯ ಪೂಜ್ಯರು ಅಸಂಖ್ಯಾದಂಥ ಭಕ್ತಾದಿಗಳನ್ನು ಮತ್ತು ಹಿರಿಯ ವಿದ್ಯಾರ್ಥಿಗಳನ್ನ ಸಂಪಾದನೆ ಮಾಡಿರ್ತಕ್ಕಂಥದ್ದು ನಮಗೆ ಒಂದು ದೊಡ್ಡ ಡಿಪಾಸಿಟ್ ಆಗಿದೆ. ನೀವೆಲ್ಲ ಸುದ ಬ್ಯಾಂಕಲ್ಲಿ ಠೇವಣಿ ಇಟ್ಟಿದ್ದೀರಾ, ನಾವು ಬ್ಯಾಂಕಲ್ಲಿ ಯಾವುದೂ ಠೇವಣಿ ಇಟ್ಟಿಲ್ಲ. ಠೇವಣಿನೇ ನೀವು, ಏನು ಸದಾಶಿವ? ಠೇವಣಿನೇ ನೀವು. ನಾವು ನಿಮ್ಮ ಹತ್ರ ಎನ್ಕ್ಯಾಶ್ ಮಾಡ್ಕೊಳ್ತೀವಿ ಅಷ್ಟೇ. ಹೌದಲ್ಲ ಗೌಡ್ರೆ? ನಿಮ್ಮ ಹತ್ರ ನಾವು ಎನ್ಕ್ಯಾಶ್ ಮಾಡ್ಕೊಳ್ತೀವಿ. ಯಾಕೆಂತಂದರೆ ಬೇಡುವಾತ ಜಂಗಮ, ಬೇಡಿಸಿಕೊಳ್ಳುವಾತ ಭಕ್ತ. ಜಂಗಮರಾದವರು ಬೇಡಲೇಬೇಕು, ಭಕ್ತರಾದವರು ಹಿರಿಯ ವಿದ್ಯಾರ್ಥಿಗಳು ಕೊಡಲೇಬೇಕು. ಇದು ಗುರುಗಳು ಮತ್ತು ಶಿಷ್ಯರಿಗೂ ಇರ್ತಕ್ಕಂಥ ಒಂದು ಸಂಬಂಧ. ಅದಕ್ಕೆ ಹೇಳ್ತಾರೆ ಗುರು ಲಿಂಗ ಜಂಗಮ. ಗುರುವಿಗೆ ತನುವ ಕೊಟ್ಟು, ಲಿಂಗಕ್ಕೆ ಮನವ ಕೊಟ್ಟು, ಜಂಗಮಕ್ಕೆ ಧನವ ಕೊಟ್ಟು. ಗುರು ಏನು ಕೊಡಬೇಕು? ಮನಸ್ಸು. ಲಿಂಗಕ್ಕೆ ಮನ, ಗುರುವಿಗೆ ಧನ, ಜಂಗಮಕ್ಕೆ ಧನ. ಗುರು ಲಿಂಗ ಜಂಗಮ ಈ ಮೂರು ಕುಸದ ಕೊಟ್ಟು ನಾವು ಕೃತಕೃತರಾಗಬೇಕು, ಮೋಕ್ಷ ಪ್ರಾಪ್ತಿಯನ್ನ ಪಡಿಬೇಕು. ಇದು ನಾನು ಹೇಳಿದ್ದಲ್ಲ, ಇಂದಿನ ಪರಂಪರೆಯಿಂದ, ಋಷಿ ಪರಂಪರೆಯಿಂದ ಬಂದಿರತಕ್ಕಂಥ ಮಾತು. ಆ ಋಷಿ ಪರಂಪರೆಯನ್ನು ನಾವೆಲ್ಲ ಉಳಿಸ್ತಕ್ಕಂಥದ್ದು ಬಹಳಷ್ಟು ಮುಖ್ಯ. ಹಾಗಾಗಿ ಈ ಸಂದರ್ಭದಲ್ಲಿ ಏನಪ್ಪ ವಿಶೇಷ ಅಂತಂದರೆ, ಬಹುಶಃ ನೀವೆಲ್ಲ ನೋಡ್ತಾ ಇದ್ದೀರಿ ಈ ಕಟ್ಟಡವನ್ನು. ಯಡೂರು ಸಿದ್ಧಲಿಂಗೇಶ್ವರ ಪೂಜೆ ಮಾಡಿದಂಥ ಸ್ಥಳ. ಆ ಯಡೂರು ಸಿದ್ಧಲಿಂಗೇಶ್ವರ ಪೂಜೆ ಮಾಡಿದಂಥ ಸ್ಥಳ ಭಾಳ ಇಂದಿನ ದಿನದಲ್ಲಿ ಅದು ಹಳೆ ಮಠವನ್ನು ನೀವೆಲ್ಲ ನೋಡಿದ್ದೀರಾ. ಹಳೆ ಮಠ ಸ್ವಲ್ಪ ಶಿಥಿಲ ಆದ್ದರಿಂದ ಆ ಭಾಗದಲ್ಲಿ ಒಂದು ಹೊಸ ಮಠವನ್ನು ಕಟ್ಟಿ ನಿರ್ಮಾಣ ಮಾಡಿ ಅದನ್ನು ಲೋಕಾರ್ಪಣೆ ಮಾಡಬೇಕು ಅಂತಕ್ಕಂಥ ಒಂದು ಸಂದರ್ಭವನ್ನು ಇಟ್ಟುಕೊಂಡು ಅದು ಕಾರಣಾಂತರಗಳಿಂದ ಅದನ್ನು ಮುಂದುವರ್ಕೊಂಡು ಬಂದಿದೆ. ಈಗ ಏಪ್ರಿಲ್ ತಿಂಗಳಲ್ಲಿ ಅಥವಾ ಮೇ ತಿಂಗಳಲ್ಲಿ ಅದನ್ನು ಉದ್ಘಾಟನೆ ಮಾಡಿಸ್ಬೇಕು ಅಂತಕ್ಕಂಥ ಒಂದು ಸತ್ಸಂಕಲ್ಪವನ್ನು ಹೊಂದ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ದೇಶದ ಪ್ರಥಮ ಪ್ರಜೆಗಳಂಥ ರಾಷ್ಟ್ರಪತಿಗಳನ್ನು ಕರೆಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಸಂಕಲ್ಪವನ್ನು ನಾಡಿನ ಹಿರಿಯ ಪೂಜ್ಯ ಅಂತ ನಮ್ಮ ಸಿದ್ಧಗಂಗಾ ಶ್ರೀಗಳು, ಆದಿಚುಂಚನ ಶ್ರೀಗಳು, ಸುತ್ತೂರು ಶ್ರೀಗಳು, ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು, ನಮ್ಮ ಸನ್ಮಾನ್ಯ ಈ ಭಾಗದ ಉಪಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು, ಮಾನ್ಯ ದೇವೇಗೌಡರು, ಯಡಿಯೂರಪ್ಪನವರು, ಸದಾನಂದ ಗೌಡರು, ಎಸ್.ಆರ್. ಬೊಮ್ಮಾಯಿ ಅವರು, ಇವರೆಲ್ಲರ ಜೊತೆಯಲ್ಲಿ ಒಂದು ಆಲೋಚನಾ ಸಭೆಗಾಗಲೇ ಒಂದು ಸುತ್ತು ಆಲೋಚನಾ ಸಭೆಗಳು ನಡೀತಾ ಇದೆ. ಇದೊಂದು ಲೋಕಾರ್ಪಣೆ ಕಾರ್ಯಕ್ರಮ ಬಹಳಷ್ಟು ಅದ್ಧೂರಿಯಾಗಿ ನಾವು ನಿಮ್ಮ ಸಹಕಾರದ ಜೊತೆಗೆ, ಯಾರ ಜೊತೆಗೆ? ನಿಮ್ಮೆಲ್ಲರ ಸಹಕಾರದ ಜೊತೆಗೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಲಕ್ಷಾಂತರ ಭಕ್ತರಲ್ಲಿ ಸೇರಿಸಿ ಮಠದ ಉದ್ಘಾಟನೆ ಲೋಕಾರ್ಪಣೆ ಮಾಡ್ತಕ್ಕಂಥದ್ದು. ಆ ವೇದಿಕೆ ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಆ ವೇದಿಕೆ ನಿರ್ಮಾಣ ಆಗಬೇಕು. ಲಕ್ಷಾಂತರ ಭಕ್ತರನ್ನ ಅದ್ಧೂರಿಯ ಪ್ರಚಾರವನ್ನು ಕೊಟ್ಟು ಎಲ್ಲರೂ ಸುಧಾ ಶಿಕ್ಷಿತ ಮರಳೇಗಾಂವ್ ಮಠದ ಕಡೆ ಮುಖ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಸಂಕಲ್ಪವನ್ನು ಇಟ್ಕೊಂಡು ಒಂದು ಜಂಕ್ಷನ್ ಸಭೆ ಇದು. ಎಂಥ ಸಭೆ ಇದು? ನಾವು ನೀವು ಒಂದೇ ಅಂತಕ್ಕಂಥ ಒಂದು ಕೊಂಡಿ, ನಿಮ್ಮ ಕೊಂಡಿ ಒಂದಷ್ಟು ವೆಲ್ಡಿಂಗ್ ಮಾಡೋದು. ಏನು ಮಾಡೋದು? ಬೆಸುಗೆ ಹಾಕೋಂಥ ಒಂದು ಕಾರ್ಯಕ್ರಮ ಇದು. ಈ ಕೊಂಡಿ ಮತ್ತೆ ಬಿಚ್ಕೋಬಾರ್ದು, ಕೊಂಡಿ ಕಟ್ಟಾಗಬಾರ್ದು ಅಂತೇಳಿ ಒಂದು ವೆಲ್ಡಿಂಗ್ ಮಾಡೋಣ ಇವತ್ತು ನಮ್ಮ ಹಿರಿಯ ವಿದ್ಯಾರ್ಥಿಗಳೆಲ್ಲ ಅಂತ ಹೇಳಿ ನಿಮ್ಮನ್ನೆಲ್ಲ ಪ್ರೀತಿಯಿಂದ ಇಲ್ಲಿ ಕರ್ಕೊಂಡಿದ್ದೀವಿ. ಈ ಅದ್ದೂರಿ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಹ ನಿಂತು ಓಡಾಡಬೇಕಾಗ್ತದೆ. ಈ ಕಾರ್ಯಕ್ರಮ ಭಾಳಷ್ಟು ವಿಶೇಷವಾಗಿ ನಡೆಯೋದ್ರಿಂದ
ನಿಮ್ಮ ಸಹಾಯಗಳು ಸಹಕಾರಗಳು ಎಲ್ಲವೂ ಸುಧಾ ಬೇಕಾಗ್ತದೆ ಅಂತಕ್ಕಂಥ ಒಂದು ಧರ್ಮದ ಭಿಕ್ಷೆ ಇದು. ಎಂಥ ಭಿಕ್ಷೆ? ಧರ್ಮದ ಭಿಕ್ಷೆಯನ್ನು ಒಡ್ತಾ ನಿಮ್ಮೆಲ್ಲ ಧರ್ಮದ ಭಿಕ್ಷೆಯನ್ನು ಕೇಳ್ತಾ ನೀವು ನಮ್ಮೊಂದಿಗೆ, ಯಾವತ್ತು ನೀವು ನಮ್ಮೊಂದಿಗೆ ನಾವು ನಿಮ್ಮೊಂದಿಗೆ ಅಂತಕ್ಕಂಥ ಸ್ಲೋಗನ್ನು ಒಂದ್ಸಲ ಹೇಳಿ. ನೀವು ನಿಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಒಂದು ಚಪ್ಪಾಳೆ ಮಾಡಿ. ನಾವು ನಿಮ್ಮೊಂದಿಗೆ, ನೀವು ನಮ್ಮೊಂದಿಗೆ. ಯಾಕೆಂದರೆ ಸ್ವಾಮಿಗಳಿಗೆ ಯಾರು ತಂದೆ ತಾಯಿ ಬಂಧು ಬಳಗ ಯಾರು ಜೊತೆಲಿರೋದಿಲ್ಲ. ನೋಡಿ, ಯಾರು ಇದರ ಜೊತೆಯಲ್ಲಿ ಎಲ್ಲ ನೀವೇ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನದೇ, ಮತ್ತೆ ಯಾರು ಇಲ್ಲವಯ್ಯ. ಎಂಥ ಮಾತು ನೋಡಿ ಬಸವಣ್ಣವ್ರು ಹೇಳ್ತಕ್ಕಂಥ. ಅದೇ ಬಡತನ ಆಗಲಿ ಅಥವಾ ಯಾವುದೇ ದಾರಿದ್ರ್ಯವಾಗಲಿ ಇರೋದಿಲ್ಲ. ಕೊಡುವವರು ಎಲ್ಲಿವರೆಗೆ ಇರ್ತಾರೋ ಅಲ್ಲಿವರೆಗೂ ಸುಧಾ ದಾರಿದ್ರ್ಯ ಇರೋದೇ ಇಲ್ಲ. ಮನೆಗಳು ನೋಡಿ ನೀವು, ದುಡಿಯೋರು ಇರೋವರೆಗೂ ಸುಧಾ ಮನೆ ಸುಭಿಕ್ಷವಾಗಿ ಇರ್ತದೆ. ಮನೇಲಿ ಸೋಮವಾರ ಯಾಕೆ ಕೂತ್ಕೊಂಡ್ಬಿಟ್ರೆ ಕಡು ಬಡತನ ಕಿತ್ತು ತಿಂತದೆ. ಹಂಗಾಗಿ ದುಡಿಯುವಂಥ ಕೈಗಳಿಗೆ ಯಾವತ್ತು ಶಕ್ತಿ ತುಂಬತಕ್ಕಂಥವ್ರು ಪರಮ ಪೂಜ್ಯ ಕಾಲಜ್ಞ ಮಹಾಸ್ವಾಮಿಗಳು. ನೀವೆಲ್ಲ ರತ್ನಗಳು, ಮರಳೇಗಾಲ ಮಠದ ರತ್ನಗಳು. ನೀವೆಲ್ಲ MS ಗೋಲ್ಡಲ್ಲಿ ನೋಡಿದಿರಲ್ಲ, ಹೇಗೆ ಅಲ್ಲಿ ಗೋಲ್ಡ್ಗಳನ್ನು ಇಟ್ಟು ಲೈಟನ್ನು ಬಿಟ್ಟು ಹೆಂಗೆ ಮಿಂಚಿಸ್ತಾ ಇದ್ದಾರಲ್ಲ, ಹಂಗೆ ಮರಳೇಗಾಲ ಮಠದ ಮುನೇಶನ ಪ್ರಕಾಶ ನಿಮ್ಮೆಲ್ಲರ ಮೇಲೂ ಇದೆ. ಹಂಗಾಗಿ ನೀವೆಲ್ಲ ಹೊಳೆಯುವ ನಕ್ಷತ್ರಗಳು, ಮರಳೇಗಾಲ ಮಠದ ಹೊಳೆಯುವ ನಕ್ಷತ್ರಗಳು. ನಿಮ್ಮಿಂದ ಶ್ರೀ ಕ್ಷೇತ್ರ ವಿದ್ಯಾಪೀಠ ಮಠ ಬೆಳಕಾಗಲಿ, ಬೆಳಕಾಗಬೇಕು ಅಂತಕ್ಕಂಥ ಸಂಕಲ್ಪವನ್ನು ಹೇಳ್ತಾ ಒಂದಷ್ಟು ವಿಚಾರ ಏನಪ್ಪ ಅಂತಂದರೆ, ಮನುಷ್ಯನಿಗೆ ಒಂದಷ್ಟು ನೆಮ್ಮದಿ ಶಾಂತಿ ಬೇಕಾಗಿದೆ. ನೀವೆಲ್ಲ ಇವತ್ತು ವಿದ್ಯಾರ್ಥಿ ಜೀವನ ಮುಗಿಸಿ ಒಂದಷ್ಟು ಸಂಪಾದನೆ ಮಾಡ್ತಕ್ಕಂಥದ್ದು, ಸಂಪಾದನೆ ಕೂಡಿರ್ತಕ್ಕಂಥದ್ದು, ಮಕ್ಕಳು ಮೊಮ್ಮಕ್ಕಳನ್ನ ಸಾಕೋಂಥದ್ದು, ಹೀಗೆ ಮದುವೆ ಆಗಲಿಕ್ಕೆ ಹೊರಟಿರ್ತಕ್ಕಂಥವ್ರು, ಮದುವೆ ಆಗಿರೋರು ಎಲ್ಲರೂ ಸುಧಾ ಇದ್ದೀರಾ. ನಿಮ್ಮೆಲ್ರಿಗೂ ಒಂದಷ್ಟು ನೆಮ್ಮದಿ ಶಾಂತಿ ಸಮಾಧಾನ ಇವತ್ತು ಪ್ರಸ್ತುತ ದಿನಮಾನಗಳಲ್ಲಿ ಬೇಕಾಗಿದೆ. ಈ ನೆಮ್ಮದಿ ಶಾಂತಿ ಅನ್ನೋದು ಯಾವುದೇ ಅಂಗಡಿ ಮಾರ್ಕೆಟ್ಲಿ ಸಿಗೋದಿಲ್ಲ ಅಥವಾ ಹಣ ಕೊಟ್ಟು ಪಡೀಲಿಕ್ಕೆ ಆಗೋದಿಲ್ಲ. ದುಡ್ಡು ಕೊಟ್ಬಿಟ್ಟು ನೆಮ್ಮದಿ ಶಾಂತಿ ಕೊಡಪ್ಪ ಅಂದರೆ ಅಂಗಡಿ ಮಾಲೀಕ ನೆಗಿತಾನೆ, ಸಿಗೋದಿಲ್ಲ. ಈ ನೆಮ್ಮದಿ ಶಾಂತಿ ಸಿಗಬೇಕಪ್ಪ ಏನು ಮಾಡಬೇಕಪ್ಪ ಅಂತಂದರೆ ಅದಕ್ಕೆ ಒಂದು ವಚನ ನಮ್ಮ ಬಸವಣ್ಣರು ಹೇಳಿದರೆ, ಮಂಡೆ ಮಾಸಿದರೆ ಮಹಾಮಜ್ಜನವ ಮಾಡುವುದು. ಮನುಷ್ಯನ ಶರೀರ ಕೊಳೆ ಆಗ್ಬಿಟ್ಟಿದೆ. ಈ ಕೊಳೆಯಾಗಿರ್ತಕ್ಕಂಥ ಮನುಷ್ಯ ಆಸೆ, ಕ್ರೋಧ, ಮದ, ಮಾತ್ಸರ್ಯ, ಅಸೂಯೆ ಇದೆಲ್ಲಂದು ಏನಾಗ್ಬಿಟ್ಟಿದೆ ಅಂತಂದರೆ ಮನುಷ್ಯನ ಶರೀರ ಕೊಳೆ ಆಗ್ಬಿಟ್ಟಿದೆ. ಅದಕ್ಕೆ ಏನು ಮಾಡ್ತಾರೆ, ಮಂಡೆ ಮಾಸಿದರೆ ಮಹಾಮಜ್ಜನವು ಮಾಡುವುದು. ಈ ಶರೀರ ಕೊಳೆ ಆಗ್ಬಿಟ್ರೆ ಒಳ್ಳೆ ಸೋಪು ಶಾಂಪುಗಳು ಹಾಕಿ, ನೋಡಿ ಇವತ್ತೆಲ್ಲ ಎಷ್ಟು ಶುಚಿರ್ಭೂತ ಬಂದಿದ್ದಾರೆ ಮಠಕ್ಕೆ. ಒಳ್ಳೆ ಸೋಪು ಶಾಂಪುಗಳು ಹಾಕಿ ಸ್ನಾನ ಮಾಡಿಬಿಟ್ರೆ ಈ ಶರೀರ ಶುಚಿ ಆಗ್ತದೆ. ಮತ್ತೆ ಅವ್ರು ಹೇಳ್ತಾರೆ, ವಸ್ತ್ರ ಮಾಸಿದರೆ ಮಡಿವಾಳನಿಗೆ ಇಕ್ಕುವುದು. ಮೈ ಮೇಲೆ ಹಾಕಿರ್ತಕ್ಕಂಥ ಬಟ್ಟೆಗಳ ಕೊಳೆ ಆದರೆ ಏನು ಮಾಡ್ತೀವಿ, ಊರು ಅಕ್ಷರ ಕರೆಸಿ ಡ್ರೈ ಕ್ಲೀನ್ ಕೊಟ್ಟು, ಅಕ್ಷರ ಕಡಿಮೆ ಇವಾಗ ಎಲ್ಲ ಡ್ರೈ ಕ್ಲೀನ್ ಜಾಸ್ತಿ, ಡ್ರೈ ಕ್ಲೀನ್ ಕೊಟ್ಟು ಅದೆಲ್ಲ ಶುಚಿರ್ಭೂತ ಮಾಡಿ ಮೈ ಮೇಲೆ ಧರಿಸ್ಕೊಳ್ಳೋಂಥದ್ದು. ಒಳ್ಳೆಯ ಸೋಪು ಶಾಂಪುಗಳು ಹಾಕಿ ಸ್ನಾನ ಮಾಡೋದು, ಒಳ್ಳೆಯ ಬಟ್ಟೆಗಳ ಧರಿಸೋದು, ಒಳ್ಳೆಯ ಆಭರಣಗಳು ಧರಿಸೋದು ಮನುಷ್ಯ. ಇದು ದೇಹದ ಹೊರಗಣ ಶೃಂಗಾರ, ದೇಹದ ಇದು ಹೊರಗಣ ಶೃಂಗಾರ. ಆದರೆ ನಿನ್ನ ಮನುಷ್ಯನ ಮನಸ್ಸು ದುರಾಸೆಯಿಂದ, ಕ್ರೋಧದಿಂದ, ಮದಮಾತ್ಸರದಿಂದ, ಅಸೂಯೆಯಿಂದ ಕೊಳಕಾಗಿದೆ. ಈ ಅಸೂಯಿಂದ ಕೊಳಕಾಗಿರ್ತಕ್ಕಂಥ ಮನಸ್ಸನ್ನು ಯಾವ ಸೋಪು ಶಾಂಪುಗಳಿಂದ ತೊಳಿಬೇಕು? ಸಿಗುತ್ತಾ? ಯಾವ ಸೋಪು ಸುಧಾ ಶಾಂಪು ಸುಧಾ ಅದಕ್ಕೆ ಸಿಗೋದಿಲ್ಲ. ಅದನ್ನು ತೊಳಿಬೇಕಾದ್ರೆ ಏನು ಮಾಡ್ಬೇಕಂತಂದರೆ, ಮಂಡೆ ಮಾಸಿದರೆ ಮಹಾಮಜ್ಜನವು ಮಾಡುವುದು, ವಸ್ತ್ರ ಮಾಸಿದರೆ ಮಡಿವಾಳನಿಗೆ ಇಕ್ಕುವುದು, ಎನ್ನ ಮನ ಮಾಸಿದೊಡೆ ಶರಣರ ಅನುಭವಕ್ಕೆ ಅಳವಡಿಸುವುದು. ಶರಣರ ಮಾತುಗಳನ್ನು, ಶರಣರ ವಿಚಾರಗಳನ್ನು, ದಾರ್ಶನಿಕರ ಮಾತುಗಳನ್ನು, ಸ್ವಾಮೀಜಿಗಳ ಮಾತುಗಳನ್ನು, ಆಶೀರ್ವಾದಗಳನ್ನು ಕೇಳೋದ್ರ ಮುಖಾಂತರ ನಮ್ಮ ಮನಸ್ಸಿನ ಕೊಳೆಯನ್ನು ತೊಳ್ಕೊಂಡ್ರೆ ನಾವೆಲ್ಲ ಒಂದಷ್ಟು ನೆಮ್ಮದಿ ಶಾಂತಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನೀವು ಕೇವಲ ಮರಳೇಗೌಡ ಕಾರ್ಯಕ್ರಮ ಅಲ್ಲ, ನಾಡಿನ ಎಲ್ಲ ಮಠಗಳ ಕಾರ್ಯಕ್ರಮಗಳಲ್ಲಿ, ಎಲ್ಲ ದೇವಾಲಯಗಳ ಕಾರ್ಯಕ್ರಮಗಳಲ್ಲಿ ಮೇಲಿಂದ ಮೇಲೆ ಭಾಗವಹಿಸ್ತಕ್ಕಂಥ ನಿಮ್ಮ ಮಕ್ಕಳನ್ನು ಸುಧಾ ಅದಕ್ಕೆ ಕರ್ಕೊಂಡು ಹೋಗೋಂಥ ಪ್ರಯತ್ನವನ್ನು ಮಾಡಬೇಕು. ನಿಮ್ಮ ಮಕ್ಕಳಿಗೂ ಸುಧಾ ಮಠಮಾನ್ಯಗಳ ಪರಿಚಯ, ಆಧ್ಯಾತ್ಮಿಕದ ಪರಿಚಯ, ಧಾರ್ಮಿಕ ಪರಿಚಯ ಅವರು ಸುಧಾ ಆಗಬೇಕು. ಈ ಬಿತ್ತನೆ, ಧಾರ್ಮಿಕವಾದಂಥ ಬಿತ್ತನೆ ನಾವು ಮೇಲಿಂದ ಮೇಲೆ ಮಾಡಬೇಕಾಗ್ತದೆ. ಯಾಕೆ ಧರ್ಮವು ರಕ್ಷತಿ ರಕ್ಷತಃ, ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೋ ಅವ್ರನ್ನ ಧರ್ಮ ಯಾವತ್ತೂ ಸುಧಾ ಕೈ ಬಿಡೋದಿಲ್ಲ. ನಾವೆಲ್ಲ ಧರ್ಮದ ಜೊತೆಯಲ್ಲಿ ಹೋಗ್ಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಒಂದಷ್ಟು ಋಣಗಳು, ತಂದೆ ಋಣ, ತಾಯಿ ಋಣ, ಭೂಮಿ ಋಣ, ಗುರು ಋಣ, ಇದನ್ನೆಲ್ಲ ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಯಾಕೆಂದರೆ ನಿಮಗೆಲ್ಲ ಹೇಳೋಂಥ ಅವಶ್ಯಕತೆ ಏನು ಬರೋದಿಲ್ಲ. ಯಾಕೆಂದರೆ ಮಠದಲ್ಲಿ ನೀವೆಲ್ಲ ಸುಸಂಸ್ಕೃತವಾಗಿ ಬೆಳೆದಿರೋದ್ರಿಂದ ನಿಮಗೆಲ್ಲ ಆ ಜವಾಬ್ದಾರಿ ಗೊತ್ತಿದೆ. ಆ ಜವಾಬ್ದಾರಿ ಮತ್ತು ಆ ಒಂದು ಸಂಸ್ಕಾರ ನಿಮ್ಮಲ್ಲಿ ಇರೋದ್ರಿಂದ
ಅದನ್ನೆಲ್ಲ ಮಾಡ್ತಾ ಇದ್ದೀರಾ. ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಶ್ರೀಮಠಕ್ಕೂ ಸುದ ಅವಿನಾಭಾವ ಸಂಬಂಧವನ್ನು ಇದುವರೆಗೂ ಸುದ ಇಟ್ಕೊಂಡು ಬಂದಿದ್ದೀರಾ. ಇವತ್ತಿನ ಒಂದು ಸಭೆ ಒಂದು ವಿಶೇಷವಾದಂಥ ಸಭೆ ಇದು. ಹೆಚ್ಚಿನ ಸಂಖ್ಯೆಯಲ್ಲಿ, ಭಾಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ನಮ್ಮ ಪ್ರೀತಿಯ ಆಮಂತ್ರಣಕ್ಕೆ ತಾವೆಲ್ಲ ಓಡೋಡಿ ಬಂದು ಮುನೇಶ್ವರನ ಆಶೀರ್ವಾದ, ಪರಮ ಪೂಜ್ಯ ಕಾಲಾಗ್ನಿರುದ್ರನ ಆಶೀರ್ವಾದಕ್ಕೆ ನೀವೆಲ್ಲ ಭಾಗಿಯಾಗಿರ್ತಕ್ಕಂಥದ್ದು ಅದು ಸಂತೋಷದ ವಿಚಾರ ಅಂತಕ್ಕಂಥ ಮಾತನ್ನು ಹೇಳ್ತಾ, ಕೊನೆಯದಾಗಿ ಮುಂದಿನ ದಿನಗಳಲ್ಲಿ ಏನು ಮಠದ ಕಟ್ಟದ ಉದ್ಘಾಟನೆ ಮತ್ತು ಬಿಡದಿಯ ಒಂದು ನಾವು ನಿಮ್ಮ ಜೊತೆಯಲ್ಲಿ ಹಂಚ್ಕೋಬೇಕಾಗ್ತದೆ ವಿಚಾರಗಳನ್ನು. ಬಿಡದಿಯಲ್ಲೂ ಸುದ ಒಂದು ಮಠದ ಒಂದು ಜಾಗ ಇತ್ತು, ಅದು ಅನೇಕ ಕಾರಣಗಳಿಂದ ಅದು ವ್ಯಾಜ್ಯಕ್ಕೆ ಒಳಗಾಗಿ ಅದು ಅಂತಿಮ ಸ್ಥಿತಿಯಲ್ಲಿ ಬಂದು ಈಗಾಗಲೇ ಇನ್ನೊಂದು ತಿಂಗಳು 2 ತಿಂಗಳು ಅದು ಮುಕ್ತಾಯ ಆಗ್ತಾ ಇದೆ. ಅಲ್ಲೊಂದು ಅಭಿವೃದ್ಧಿ ಸಂಕೀರ್ಣ ಸುದ ಅಲ್ಲಿ 6 ಎಕರೆ ಜಮೀನು ಶ್ರೀ ಕ್ಷೇತ್ರ ಮರಳೇಗ ಮಠದ ಶಾಖಾ ಮಠವಾಗಿ 1880ರಲ್ಲಿ ಅದು ಶ್ರೀ ಕ್ಷೇತ್ರ ಮರಳೇಗ ಮಠಕ್ಕೆ ದಾನವಾಗಿ ಕೊಟ್ಟಿರ್ತಕ್ಕಂಥದ್ದು. ಅಂದಿನ ಶಿವರುದ್ರ ಮಹಾಸ್ವಾಮಿಗಳು ಮಧ್ಯದ ಗದ್ದಿಗೆ ಅಂತಂದರೆ ಗಡ್ಡದ ಶಿವರುದ್ರ ಸ್ವಾಮಿಗಳು ಅಂತೇಳಿ ಆ ಶಿವರುದ್ರ ಸ್ವಾಮಿಗಳಿಗೆ ಸೋಮಪ್ಪ ಮತ್ತು ಮಲ್ಲೇಶಪ್ಪ ವೀರಭದ್ರಪ್ಪ ಅಂತಕ್ಕಂಥ 3 ಸದ್ಭಕ್ತ ಮಹೇಶರು ಬಿಡದಿ ಗ್ರಾಮದಲ್ಲಿ ಆ ಜಾಗಕ್ಕೆ ಶ್ರೀ ಕ್ಷೇತ್ರ ಮರಳೇಗ ಮಠಕ್ಕೆ ಅದು ದಾನವಾಗಿ ಕೊಟ್ಟದ್ದು ಅದೇನೋ ನಾನಾ ಕಾರಣದಿಂದ ಅದು ವ್ಯಾಜ್ಯಕ್ಕೆ ತಗಲಾಕಿತ್ತು. ಅದನ್ನೆಲ್ಲ ಸುಲಲಿತವಾಗಿ ಬಿಡಿಸಿ ಈಗ ಅಲ್ಲೊಂದು ದೊಡ್ಡ ಮತ್ತು ಹಿಂಭಾಗದಲ್ಲಿ ಮಠ ಮತ್ತು ವಿದ್ಯಾಲಯನ ಸ್ಥಾಪನೆ ಮಾಡ್ತಕ್ಕಂಥದ್ದು, ಮುಂದೆ ಒಂದಷ್ಟು ವಾಣಿಜ್ಯ ಸಂಕೀರ್ಣವನ್ನು ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಈಗಾಗಲೇ ಅನೇಕ ಮುಖಂಡರ ಜೊತೆ ಅದನ್ನು ಆಲೋಚನೆ ಮಾಡಲಾಗಿದೆ. ಅಲ್ಲೂ ಸುದ ವಿಶೇಷವಾಗಿ ಶ್ರೀಮಠಕ್ಕೆ ಹೆಚ್ಚಿನ ವರಮಾನ ಬಂದು ಶ್ರೀ ಕ್ಷೇತ್ರ ಮರಳೇಗ ಮಠ ಮತ್ತು ಬಿಡದಿ ಚೌಕಿ ಮಠವನ್ನು ಸಾಕ್ತಕ್ಕಂಥ ಪ್ರಯತ್ನವನ್ನು ಬೆಳೆಸ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ದಾಪುಗಾಲನ್ನು ಇಡಲಾಗಿದೆ. ಜೊತೆಗೆ ನಮ್ಮ ವಿ ಸೋಮಣ್ಣವರು ಶ್ರೀ ಕ್ಷೇತ್ರ ಮರಳೇಗ ಮಠದ ಒಂದು ಸಂಸ್ಥೆಯನ್ನು ಎಲೆಕ್ಟ್ರಾನಿಕ್ ಸಿಟಿ ಪಕ್ಕ ಸೂರ್ಯ ಸಿಟಿನಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವಿಟ್ಕೊಂಡು ಅಲ್ಲಿ ಸೂರ್ಯನಗರ ಅಂತಿದೆ, ಅಲ್ಲೂ 1 ಎಕರೆ ಜಮೀನನ್ನು ಶ್ರೀ ಕ್ಷೇತ್ರಕ್ಕೆ ಮಂಜೂರು ಮಾಡಲಾಗಿದೆ. ಅಲ್ಲೂ ಸುದ ಒಂದು ಶಾಲೆಯನ್ನು ತೆಗಿಬೇಕು ಅಂತಕ್ಕಂಥ ಪ್ರಯತ್ನ. ಜೊತೆಗೆ ತುಮಕೂರು ಪಕ್ಕ ಒಂದು ವಸಂತ ನರಸಾಪುರ ಅಂತಿದೆ, ಒಂದು ಕೈಗಾರಿಕಾ ಅಭಿವೃದ್ಧಿಯ ಪ್ರದೇಶ ಅದು. ಆ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶದಲ್ಲೂ ಸುದ ಅಲ್ಲೂ ಸುದ 2 ಎಕರೆ ಜಮೀನನ್ನು ನಮ್ಮ ಕೈಗಾರಿಕಾ ಮುರುಗೇಶ್ ನಿರಾಣಿ ಮತ್ತು ನಮ್ಮ ರವಿ ತಿರ್ಲಾಪುರ ಅಂತಕ್ಕಂಥ ಒಬ್ಬ ದೊಡ್ಡ ಅಧಿಕಾರಿ ಅಲ್ಲಿ ಮಂಜೂರು ಮಾಡಿ ಮಠದ ಒಂದು ಸೇವಾ ಸಂಸ್ಥೆಯಲ್ಲಿ ಬೆಳೆದು ಆ ಸಂಪನ್ಮೂಲ ಎಲ್ಲವೂ ಸುದ ಶ್ರೀ ಕ್ಷೇತ್ರಕ್ಕೆ ಬಂದರೆ ಈ ಮಠ ಮತ್ತಷ್ಟು ಬೆಳೆಸಲಿಕ್ಕೆ ಒಂದು ಅವಕಾಶ ಆಗ್ತದೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ಈ ಎಲ್ಲ ವಿವಿಧ ಕೈಂಕರ್ಯಗಳನ್ನು ಕೈಗೊಂಡಿದ್ದೀವಿ. ಈ ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಪೂಜ್ಯರ ಮಠಾಧೀಶ್ವರ ಸಹಕಾರಗಳು ಸುದ ತುಂಬ ಇದೆ. ಇವರೆಲ್ಲರೂ ಸುದ ನನ್ನ ಜೊತೆಗೆ ಕೈ ಜೋಡಿಸಿ ದುಡಿತಾ ಇದ್ದಾರೆ. ಮಠ ಅಭಿವೃದ್ಧಿ ಆಗಬೇಕು, ಸಂಸ್ಥೆ ಬೆಳಿಬೇಕು, ಇನ್ನೂ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಸಾಕಬೇಕು ಅಂತಕ್ಕಂಥ ನಿರೀಕ್ಷೆಯಲ್ಲಿ ನನ್ನೊಂದಿಗೆ ನಮ್ಮ ಎಲ್ಲ ಮಠಾಧೀಶ್ವರರು, ನಮ್ಮ 101 ಸ್ವಾಮಿಗಳು ಸುದ ಇಲ್ಲಿ ಬಂದಿಲ್ಲ, ಒಳಗ ಶ್ರೀಗಳು ಅವರು ಬಂದು ಕೂತಿಲ್ಲ, ಎಲ್ಲ ಮಠಾಧೀಶರು ಸುದ ನನ್ನ ಜೊತೆಗೆ ಇದ್ದು ಸಹಕಾರವನ್ನು ಕೊಡ್ತಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಚಾರ ಅಂತಕ್ಕಂಥ ವಿಚಾರ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ತರ್ತಾ ನಿಮ್ಮ ಸಂಬಂಧ ಶಾಶ್ವತವಾಗಿರಲಿ. ಮುಂದಿನ ದಿನಗಳಲ್ಲಿ ಕರಿತಕ್ಕಂಥ ಮೇಲಿಂದ ಮೇಲೆ ಇನ್ನೂ ಒಂದು 2-3 ಮೀಟಿಂಗ್ಗಳನ್ನ ಮಾಡಬೇಕಾಗ್ತದೆ ಉದ್ಘಾಟನೆ ಒಳಗಡೆ. ಆ ಎಲ್ಲ ಮೀಟಿಂಗ್ಗಳಿಗೆ ತಮ್ಮನ್ನೆಲ್ಲ ಕರೆದಾಗ ತಾವೆಲ್ಲ ಶ್ರದ್ಧಾಭಕ್ತಿಯಿಂದ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡೋಣ ಅಂತಕ್ಕಂಥ ಮಗದೊಮ್ಮೆ ನಿಮ್ಮೆಲ್ಲರ ಸಹಕಾರ ಸಹಾಯಗಳು ಈ ಕಾರ್ಯಕ್ರಮ ಯಶಸ್ವಿಗಳಿಗೆ ನಿರಂತರವಾಗಿರಬೇಕು. ಯಾಕೆಂತಂದರೆ ನಾನು ನಿಮ್ಮೆಲ್ಲರ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ದೀನಿ, ಗೌರವ ಇಟ್ಕೊಂಡಿದ್ದೀನಿ. ಯಾಕೆಂತಂದರೆ ನೀವೆಲ್ಲ ನಮ್ಮ ಮಠದ ಆಸ್ತಿ. ನಾನು ಹೇಳಿದೆ, ನೀವೆಲ್ಲ ಒಳೆಯುವ ನಕ್ಷತ್ರಗಳು, ಶ್ರೀ ಕ್ಷೇತ್ರ ಮರಳೇಗ ಮಠದ ಒಳೆಯುವ ನಕ್ಷತ್ರಗಳು, ನೀವೇ ನಮ್ಮ ಆಸ್ತಿ. ಮಿಕ್ಕಿದ್ದೆಲ್ಲ ಜಾಸ್ತಿ, ಹೌದಲ್ಲ, ಹಿರಿಯ ಜಾಸ್ತಿ. ಹಂಗಾಗಿ ನೀವು ಯಾವತ್ತೂ ನಮ್ಮ ಜೊತೆಗೆ ಇರಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಮಗೆಲ್ಲ ಮಠ ಸ್ವಾಮೀಜಿ ಮಾತಾದ ತಕ್ಷಣ ಹೊರಟ್ಬಿಡ್ಬೇಕು ಅಂತೇನಿಲ್ಲ, ಇವತ್ತಿಲ್ಲೇ ಉಳಿದ್ರೆ ಭಾಳ ಸಂತೋಷ. ಉಳಿತಕ್ಕಂಥ ಪ್ರಯತ್ನ ಮಾಡಿ, ಸಂಜೆವರೆಗೂ ಸುದ ಇರ್ತಕ್ಕಂಥ ಪ್ರಯತ್ನವನ್ನು ಮಾಡಿ, ಏಕೆಂದರೆ ಬರೋದೇ ಭಾಳ ಅಪರೂಪ. ಹಾಗಾಗಿ ಒಬ್ರಿಗೊಬ್ಬರು ಸ್ನೇಹ ಮಿಲನವನ್ನು ಹಂಚ್ಕೊಳ್ತಕ್ಕಂಥದ್ದು, ನಿಮ್ಮ ವಿದ್ಯಾರ್ಥಿ ಜೀವನಗಳ ನೆನಪುಗಳನ್ನು ಹಂಚ್ಕೊಳ್ತಕ್ಕಂಥ ಕಾರ್ಯಕ್ರಮ ಸುದ ಮಾಡಿಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಕೊನೆಯದಾಗಿ ಒಂದು ಸಣ್ಣ ಘಟನೆ ನಿಮ್ಮೆಲ್ಲರ ಜ್ಞಾಪಕ್ಕೆ, ಕೇವಲ ಮಠದಷ್ಟೇ ಹೇಳೋದ್ರ ಜೊತೆಗೆ ನಿಮಗೂ ಒಂದಷ್ಟು ಆಧ್ಯಾತ್ಮಿಕ ವಿಚಾರಗಳು ಗೊತ್ತಿರಲಿ. ಆಧ್ಯಾತ್ಮಿಕ ಜ್ಞಾನಗಳು ಬೇಕು. ಆಧ್ಯಾತ್ಮಿಕ ಜ್ಞಾನ ಇವತ್ತು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಹೀಗೆ ಒಂದು ರಾಜರ ಆಶ್ರಮದಲ್ಲಿ ಜೀವನದಲ್ಲಿ ಮನುಷ್ಯ ಪರಿಪೂರ್ಣ ಆಗ್ಬೇಕಾದ್ರೆ ಏನು ಬೇಕಪ್ಪ ಅಂತ, ಏನು ಮಾಡಬೇಕು, ಏನು ಬೇಕು ಅಂತೇಳಿ ಯಾರಿಗಾರು ಗೊತ್ತಿದೆ ಹೇಳ್ತೀರಾ? ಮಂತ್ರಿ ಮಹೋದಯರೆಲ್ಲ ಸೇರಿರ್ತಾರೆ. ಆಗ ರಾಜರು ಕೇಳ್ತಾರೆ, ಮನುಷ್ಯನ ಜೀವನ ಪರಿಪೂರ್ಣ ಆಗಬೇಕಾದ್ರೆ ಏನು ಮಾಡಬೇಕು ಅಂತಕ್ಕಂಥ ವಿಚಾರ ಹೇಳಿದಾಗ ಒಬ್ಬರು ಹೇಳ್ತಾರೆ ಮಂತ್ರಿಗಳು, ರಾಜರೇ ಇವನಿಗೆ ಹಣಕಾಸನ್ನು ಕೊಟ್ಬಿಟ್ರೆ ಏನು ಪೂರ್ಣ ಆಗಿಬಿಡ್ತಾನೆ,
ಹೆಚ್ಚಿಗೆ ಶ್ರೀಮಂತಿಗೆ ಬಂದ್ಬಿಟ್ರೆ ಫುಲ್ಫಿಲ್ ಅಂತ ಹೇಳ್ತಾನೆ. ಆಗ ಮತ್ತೊಬ್ಬ ಮಂತ್ರಿ ಹೇಳ್ತಾರೆ, ಇಲ್ಲ ಮಂತ್ರಿಗಳೇ, ಜಾಸ್ತಿ ಆಸ್ತಿ ಇಟ್ಕೊಂಡ್ಬಿಟ್ರೆ ಇವನು ಫಿಲ್ಫಿಲ್ ಆಗಿಬಿಡ್ತಾನೆ, ಜಾಸ್ತಿ ಆಸ್ತಿ ಇದ್ರೆ ಸಾಕು ಅಂತೇಳಿ ಒಬ್ಬ ಮಂತ್ರಿಗಳು ಹೇಳ್ತಾರೆ. ಇನ್ನೊಬ್ಬ ಮಂತ್ರಿಗಳು ಹೇಳ್ತಾರೆ, ಇವನು ತುಂಬ ವಿದ್ಯಾವಂತ ಆಗ್ಬಿಟ್ರೆ ಅವನು ಫಿಲ್ಫಿಲ್ ಆಗ್ಬಿಡ್ತಾನೆ ರಾಜರೇ, ಅವನು ದೊಡ್ಡ ವಿದ್ವಾಂಸ ಅಂತ ಅನ್ಸ್ಕೊಂಡ್ಬಿಟ್ರೆ ಅವನು ಪರಿಪೂರ್ಣ ಅಂತ ಹೇಳ್ತಾರೆ. ಹೀಗೆ ಈ ಥರ ವಿಚಾರಗಳು ನಡ್ಕೊಂಡು ಹೋಗ್ತಾ ಇರ್ತದೆ. ಕೊನೆಗೆ ಒಬ್ಬ ದೊಡ್ಡ ಪಂಡಿತರು ಒಂದು 4,000 ಗ್ರಂಥಗಳನ್ನು ಓದಿ ಅವರು 4 ವಿಷಯಗಳನ್ನು ಹೇಳ್ತಾರೆ. ಏನು ಮಾಡ್ತಾರೆ? 4 ವಿಷಯ. ರಾಜರೇ, ಒಬ್ಬ ವ್ಯಕ್ತಿ ಮನುಷ್ಯ ಪರಿಪೂರ್ಣ ಆಗಬೇಕಾದ್ರೆ ಜೀವನದಲ್ಲಿ 2 ಜ್ಞಾಪಕ ಇಟ್ಕೋಬೇಕು, 2 ಮರ್ತು ಬಿಡಬೇಕು ಅಂತ ಹೇಳ್ತಾನೆ. ಆಗ ಕ್ಯೂರಿಯಾಸಿಟಿ ಎಲ್ಲ ಮಂತ್ರಿಗಳಿಗೂ, ಏನು ಜ್ಞಾಪಕ ಇಟ್ಕೊಳ್ಳೋಂಥದ್ದೇನು, ಮರೆಯಂಥದ್ದೇನು ಅಂತ. ನಿಮಗೆ ಕ್ಯೂರಿಯಾಸಿಟಿ ಇದೆಯಾ? ಹೇಳಿ ಮತ್ತೆ ನೋಡೋಣ, ಜ್ಞಾಪಕ ಇಟ್ಕೊಳ್ಳೋದೇನು? ಇಟ್ಕೋಬೇಕಾದ್ದೇನಪ್ಪ ಅಂದರೆ ದೇವರು ಇದ್ದಾನೆ. ದೇವರು ಇದ್ದಾನೆ ಅನ್ನೋದನ್ನ ಯಾವತ್ತೂ ಸದಾ ಮನುಷ್ಯ ಶಾಶ್ವತವಾಗಿ ಜ್ಞಾಪಕ ಇಟ್ಕೊಳ್ಬೇಕು. ಮತ್ತೊಂದು ಜ್ಞಾಪಕ ಇಟ್ಬೇಕಂತ ವಿಷಯ ಐಡಿಯಾ ಬಂತ ನಿಮಗೆ? 2ನೇದು, ನನಗೆ ಮರಣವಿದೆ. ಏನಿದೆ? ಮರಣವಿದೆ. ಈ 2 ವಿಷಯವನ್ನ ಜೀವನದಲ್ಲಿ ಯಾವತ್ತೂ ಸುಧಾ ಜ್ಞಾಪಕ ಇಟ್ಕೋಬೇಕು. ಮತ್ತೆ 2 ಮರ್ತು ಬಿಡಬೇಕು. ಏನು ಮಾಡಿಬಿಡ್ಬೇಕು? 2 ಮರ್ತು ಬಿಡಬೇಕು. ಅದರಲ್ಲಿ ಮೊದಲನೇದು ಯಾವುದಪ್ಪ ಅಂದರೆ, ನಾನು ಮಾಡಿದೆ, ನನ್ನಿಂದಲೇ, ನಾನು ಅನ್ನೋದನ್ನು ಜೀವನದಲ್ಲಿ ಮರಿಬೇಕಾಗ್ತದೆ. ಇನ್ನೊಂದು ಮರಿಬೇಕಾದ್ದು, ಬೇರೆಯವರು ನಮಗೆ ತೊಂದರೆ ಮಾಡಿರ್ತಾರಲ್ಲ, ಅಪಕಾರಗಳು ಸುದ ನಾವು ಮರಿಬೇಕಾಗ್ತದೆ. ಅಪಕಾರಗಳನ್ನು ನಾವು ಮರೆತಾಗ್ಲೇ ನಾವು ಜೀವನದಲ್ಲಿ ನೆಮ್ಮದಿ ಮತ್ತು ಶಾಂತಿಯಾಗಿ ಇರ್ಲಿಕ್ಕೆ ಸಾಧ್ಯ. ಅಪಕಾರ ನಡೆಸೋದ ನಾವು ಮೆಲುಕು ಆಗ್ತಾ ಇದ್ರೆ ಬೇಗ ಮಣಿಪಾಲು ಮತ್ತು ಮಲ್ಯ ಹಾಸ್ಪಿಟಲ್ ಸೇರ್ಕೋಬೇಕಾಗ್ತದೆ. ಅದನ್ನು ಸುದ ಮರೆತು ಬಿಟ್ಟು ನಾವು ಸುಖ ಜೀವನವನ್ನು, ನೆಮ್ಮದಿ ಜೀವನವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ಶಿವಯೋಗಿ ಮುನೇಶ್ವರ ಮಹಾಸ್ವಾಮೀಜಿ ಮತ್ತು ಕಾಲಜ್ಞ ಮಹಾಸ್ವಾಮಿಗಳವರ ಆಶೀರ್ವಾದ ಮತ್ತು ನಮ್ಮ ಆಶೀರ್ವಾದ, ಕುಳಿತಿರ್ತಕ್ಕಂಥ ಎಲ್ಲ ಪೂಜ್ಯರ ಆಶೀರ್ವಾದ ನಿಮ್ಮ ಮೇಲೆ ಇರ್ತದೆ. ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮೆಲ್ಲರಿಗೂ ಸುಧಾ ಶುಭವನ್ನು ಕೋರ್ತಾ, ಸನ್ಮಂಗಳನ್ನು ಕೋರ್ತಾ ಈ 4 ಮಾತನ್ನು ಮುಕ್ತಾಯ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ.